श्रीगुरुभ्यो नमः। हरि ओम्। श्रीगणेशाय नमः। श्रीसरस्वत्यै नमः। श्रीपादवल्लभ नरसिंह सरस्वती श्रीगुरुदत्तात्रेयाय नमः। ॐ हसन्मुखाय विद्महे प्रेमरूपाय धीमहि तन्नो गजानन्द प्रचोदयात्। ॐ अमृतहस्ताय विद्महे महाशक्तिनेत्राय धीमहि तन्नो अप्पाजि प्रचोदयात्। जय श्रीमातप्प। जय जय श्रीमातप्प। जय ಶ್ರೀಮಾತ ಅಪ್ಪಾಜಿ. ಜೈ ಶ್ರೀಮಾತಮ್ಮ. ಶ್ರೀಮಾತ ಮೇ 29 ನಮ್ಮ ಕಲಿಕಾ ವರ್ಗದ 5ನೇ ವರ್ಷದ ಸಂಭ್ರಮ, ವಾರ್ಷಿಕೋತ್ಸವದ ಸಂಭ್ರಮ. ಮೇ 29ನೇ ತಾರೀಕು ನಮಗಾಗಿ ಶ್ರೀಮಾತ ಅಪ್ಪಾಜಿಯವರು ಕಲಿಕಾ ವರ್ಗ ಶುರು ಮಾಡಿ 5 ವರ್ಷ ಆಗುತ್ತೆ. ಈ 5 ವರ್ಷದಲ್ಲಿ ಅಪ್ಪ ತಮ್ಮ ಮಕ್ಕಳಿಗೋಸ್ಕರ ಏನೆಲ್ಲ ಮಾಡಿದ್ದಾರೆ ಅಂತ ಮಾತಾಡ್ತಾ ಹೋಗೋಣ. ಈ ಮುಂಚೆ ನೀವೆಲ್ಲರೂ ಕೇಳಿರ್ತೀರಾ. ಹೊಸದಾಗಿ ಗ್ರೂಪಿಗೆ ಜಾಯ್ನ್ ಆಗಿರೋರಿಗೆ ನಾವೊಂದು ಸಿಂಹಾವಲೋಕನ ಕೊಟ್ಟಂಗೂ ಆಗುತ್ತೆ. ನಾವೆಲ್ಲರೂ ಪುಣ್ಯವಂತರು. ಏಕೆಂದರೆ ಸ್ವಯಂ ಜಗನ್ಮಾತೆನೇ ಕರೋನಾ ಟೈಮಲ್ಲಿ ನಮಗೋಸ್ಕರ ಅವತಾರ ತಾಳಿ ಬಂದಿರೋದು. ತನ್ನ ಮಕ್ಕಳಿಗೋಸ್ಕರ ಹಗಲು ಇರುಳು ಏನೂ ನೋಡದೆ ಅಬ್ರಾಡಲ್ಲಿದ್ದಾಗೂ ಆಗಲಿ, ಸತ್ಸಂಗಗಳಲ್ಲಿದ್ದಾಗೂ ಆಗಲಿ, ತನ್ನ ಮಕ್ಳಿಗೆ ಏನು ಕೊಡ್ಬೋದು, ಅವ್ರ ಶ್ರೇಯಸ್ಗೋಸ್ಕರ ಏನೇನು ಮಾಡ್ಬೋದು ಅಂತ ಶ್ರೀಮಾತೆ ಅಪ್ಪಾಜಿಯವರು ಎಲ್ಲರಿಗೂ ಆಶೀರ್ವಾದ ಮಾಡ್ತಾ ಕೈ ಹಿಡಿದು ನಡೆಸ್ಕೊಳ್ತಾ ಬಂದಿದ್ದಾರೆ. ಅಪ್ಪಾಜಿ ಮೇ 29ನೇ ತಾರೀಕು ಒಂದು ಬೀಜ ನೆಟ್ಟರು. ಈಗ ಆ ಬೀಜ ಹೆಮ್ಮರವಾಗಿ ಲಕ್ಷಾಂತರ ಕುಟುಂಬಗಳಿಗೆ ಆಶ್ರಯ ಕೊಟ್ಟಿದೆ. ಶ್ರೀಮಾತೆ ಅಪ್ಪಾಜಿಯವರು ತನ್ನ ಮಕ್ಕಳಿಗೆ ಅಂತಾನೆ ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ ಈ ಕಲಿಕಾ ವರ್ಗ. ಅದು ಕರೋನಾ ಟೈಮ್ ಆಗಿತ್ತು. ಎಲ್ಲರೂ ಕರೋನಾ ಟೈಮಲ್ಲಿ ಮನೆಯಿಂದ ಹೊರಗಡೆ ಬರೋಕ್ಕಾಗ್ತಾ ಇರಲಿಲ್ಲ. ಆವಾಗ ತಾಯಿ ಜಗನ್ಮಾತೆನೇ ಏನು ಮಾಡ್ಬೋದು ಅಂತ ಶುರು ಮಾಡಿದ್ದೆ ಈ ಕಲಿಕಾ ವರ್ಗ, ಲಲಿತಾ ಸಹಸ್ರನಾಮ ಕಲಿಕಾ ವರ್ಗ. ಲಲಿತಾ ಸಹಸ್ರನಾಮ ವಾಟ್ಸಪ್ಪಲ್ಲಿ ಬರೋಕ್ಕೆ ಶುರುವಾಯಿತು. ಗ್ರೂಪ್ಸ್ ಮಾಡಿ ಅಪ್ಪ ಕಳ್ಸೋಕ್ಕೆ ಶುರು ಮಾಡಿದ್ರು. ಬರೀ ಲಲಿತಾ ಸಹಸ್ರನಾಮ ಕಳಿಸ್ತಾ ಇರಲಿಲ್ಲ, ಒಂದೊಂದು ಅಂದರೆ ಹೇಳಕ್ಕೆ ಉಚ್ಚಾರಣೆ ಮಾಡಕ್ಕೆ ಬರ್ದಿಲ್ದವ್ರಿಗೂ ತಮಗೆ ಹೇಗೆ ಅದು ಬಾಯಿ ಹೊರಳಕ್ಕೆ ಬರಲ್ಲ. ಲಲಿತಾ ಸಹಸ್ರನಾಮ ಕೆಲವೊಂದು ಅಕ್ಷರಗಳು ಅಷ್ಟು ಕಠಿಣವಾಗಿ ಉದ್ದುದ್ದ ಲೈನ್ಗಳಿದೆ. ಅದನ್ನೆಲ್ಲ ಬಿಡಿಸಿ ಮಕ್ಕಳಿಗೆ ಒಂಚೂರು ಕಷ್ಟ ಆಗಬಾರ್ದು ಅಂತ ಹೇಳ್ಕೊಳಕ್ಕೆ ಶುರು ಮಾಡಿದ್ರು. ಬರೀ ಅಷ್ಟೇ ಮಾಡಿದ್ರಾ? ಇಲ್ಲ, ಅದ್ರ ಅರ್ಥ ಗೊತ್ತಾಗಬೇಕು ಮಕ್ಕಳಿಗೆ. ಅದ್ರ ಭಾವಾರ್ಥಗಳು ಹೇಳ್ತಾ ಬಂದರು. ಆ ಭಾವಾರ್ಥಗಳು ಹೇಳೋದು ಅಷ್ಟೇ ಅಲ್ಲ. ಫಸ್ಟ್ ನಮ್ಗೇನು ಕಲಿಸ್ಕೊಟ್ರು ಅಂದರೆ, ನಾವು ಪೂಜೆ ಮಾಡುವಂಥ ತಾಯಿ ಬರೀ ಒಂದು ಮೂರ್ತಿ ಅಲ್ಲ, ಅವಳು ಎಲ್ಲದಕ್ಕೂ ಪ್ರತಿಸ್ಪಂದಿಸೋ ಒಂದು ಚೈತನ್ಯ. ಒಂದು ಮಾತು ಹೇಳೋರು ಅಪ್ಪಾಜಿ ಯಾವಾಗಲೂ. ಮನೇಲಿ ಎಷ್ಟು ಜನ ಇದ್ದೀರಾ ಅಂದರೆ ಎಲ್ಲರೂ ನಾವು 3 ಜನ ಅಂತ ಹೇಳ್ತಿದ್ರಿ ಮುಂಚೆ. ಆದರೆ ಶ್ರೀಮಾತೆ ಅಪ್ಪಾಜಿ ಏನು ಮಾಡಿದ್ರು ಅಂದರೆ, ಮಗು ನೀವು 3 ಜನ ಅಲ್ಲ, ನಿಮ್ಮ ಜೊತೆ ಅಮ್ಮ ಇದ್ದಾಳೆ, ನಿಮ್ಮ ಜೊತೆ ಜಗನ್ಮಾತೆ ಇದ್ದಾಳೆ ನಿಮ್ಮ ಜೊತೆಲಿ ಅಂತ ಹೇಳಿ ಈಗ ಯಾರಾದ್ರೂ ನಮ್ಮನ್ನ ಕೇಳಿದ್ರೆ, ನಾವು 3 ಜನ ಅಲ್ಲ ಮನೇಲಿ, ನಮ್ಮ ಕುಟುಂಬ ಇರೋದು 4 ಜನ. ಏಕೆಂದರೆ ನಾವು ಪೂಜೆ ಮಾಡ್ತಿರೋ ಅಂತ ಜಗನ್ಮಾತೆ ಅವಳು ಪ್ರತಿಸ್ಪಂದಿಸುವ ಚೈತನ್ಯ ಅಂತ ಹೇಳ್ಕೊಂಡು ನಮ್ಮನ್ನೆಲ್ಲರನ್ನೂ ಒಂದು ನಾವು ಅವಳ ದೇವರು, ನಾವು ಭಕ್ತರು ಅನ್ನೋ ಒಂದು ಭಾವನೆನೇ ಬಿಡಿಸ್ಬಿಟ್ಟು ನನ್ನಮ್ಮ ಅವಳು ಅಂತ ಅಪ್ಪ ನಮ್ಗೆಲ್ಲರಿಗೂ ಹೇಳ್ಕೊಡ್ತಾ ಬಂದರು. ನಿಜ ಅಮ್ಮ, ನೀವು ಹೇಳಿದ್ದು ತುಂಬ ಸತ್ಯ. ಆ ಕರೋನಾ ಟೈಮ್ನಲ್ಲಿ ಸುಮಾರು ಜನ ಈ ವಾಟ್ಸಪ್ ಗ್ರೂಪ್ಗಳಿಗೂ ಸುಮಾರು ಸ್ಟಾರ್ಟ್ ಆಯಿತು. ಆದರೆ ನಿಜವಾಗ್ಲೂ ಉಪಯೋಗಕ್ಕೆ ಬರುವಂತಹ ಒಂದು ಎಲ್ಲರಿಗೂ ಎಲ್ಲರ ಅಭಿವೃದ್ಧಿಗಾಗಿ ಎಲ್ಲ ಮಕ್ಕಳಿಗೋಸ್ಕರ ಕೈ ಹಿಡಿದು ಇತ್ತು ಅಂತ ಒಂದು ವಾಟ್ಸಪ್ ಗ್ರೂಪ್ ಇದು ಬಂತು ಅಂತಂದರೆ ಅದು ಲಲಿತಾ ಸಹಸ್ರನಾಮ ನೈಜ ಕಲಿಕೆ ಗ್ರೂಪ್ಗಳು. ಅಮ್ಮ, ಅದರಲ್ಲಿ ಅಪ್ಪಾಜಿ ಬರೀ ನಾವು ಲಲಿತಾ ಸಹಸ್ರನಾಮ ಎಷ್ಟೋ ವರ್ಷಗಳಿಂದ ಹೇಳ್ತಾ ಇದ್ದೀವಿ, ಓದ್ತಾ ಇದ್ದೀವಿ ಬುಕ್ ಹಿಡ್ಕೊಂಡು. ಆದರೆ ಅಪ್ಪ ಕಳಿಸಿರೋ ರೀತಿ ಇದೆ ನೋಡಿ, ಒಂದೊಂದು ಪದಗಳನ್ನು ಬಿಡಿಸಿ ಅದನ್ನು ಹೇಗೆ ಉಚ್ಚರಿಸಬೇಕು ಅಂತ ಒಂದೊಂದು ನಮಗೆ ಡೀಟೇಲಾಗಿ ಹೇಳ್ಕೊಡ್ತಾ ಬಂದರು. ಅಮ್ಮ, ನೀವು ಹೇಳ್ದಂಗೆ ಭಾವಾರ್ಥದಲ್ಲಂತೂ ಒಂದೊಂದು ನಾಮ ಅಪ್ಪಾಜಿ ಹೇಳುವಾಗಂತಲೂ ತಾಯಿ ನಮ್ಮ ಎದುರಿಗೆ ಬಂದು ಕೂತು ಬಿಡ್ತಾಳೆ. ನಮಗೆ ಭೇದನೇ ಹೊರಟೋಯ್ತು. ಅವಳು ಜಗನ್ಮಾತೆ ಎಲ್ಲೋ ಇರ್ತಾಳೆ ಅನ್ನೋದು ಒಂದು ಭಾವನೆ ಇದ್ದಿದ್ದು ಅವಳು ನಮ್ಮ ತಾಯಿ, ನನ್ನ ತಾಯಿ, ನಮ್ಮ ತಾಯಿ ಅಲ್ಲ ನನ್ನ ತಾಯಿ ಅನ್ನೋ ಭಾವನೆ
ನಮಗೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಅದನ್ನ ಮೂಡಿಸಿದ್ದಂತಹ ಶ್ರೀಮಾತೆ ಅಪ್ಪಾಜಿ ಅವರು. ಅವ್ರಿಗೆ ನಾವು ಎಷ್ಟು ಚಿರಋಣಿ ಆದರೂ ಸಾಲದು. ಅಲ್ಲ, ಅವರೇ ಶ್ರೀಮಾತೆ. ನಮಗೋಸ್ಕರ ಆ ಕರೋನಾ ಟೈಮಲ್ಲಿ ಏನಾದ್ರೂ ಮಕ್ಳಿಗೆ ಮಾಡಬೇಕು, ಹೇಗೆ ಅವ್ರನ್ನ ಇದರಿಂದ ಕಾಪಾಡಬೇಕು ಅಂತ ತಾನೇ ಬಂದ್ಬಿಟ್ಲು, ಅಮ್ಮನೇ ಬಂದ್ಬಿಟ್ಲು. ಈಗ ಬಂದಾಗ ಕಲಿಕಾ ವರ್ಗದ್ದು ಒಂದು ಕಡೆ ಶುರುವಾದ್ರೆ, ಅವಾಗ ತುಂಬಾ ಪೀಕಲ್ಲಿತ್ತು ಕರೋನಾ. ಆ ಟೈಮಲ್ಲಿ ಸುಬ್ರಹ್ಮಣ್ಯ ಅಷ್ಟೋತ್ರ ಕಳಿಸಿದ್ರು. ಏಕೆಂದ್ರೆ ಅಪ್ಪ ಮಾಡ್ಕೊಡೋದಿಕ್ಕೆ ಅದು ಕರೋನಾ ಟೈಮು, ನಮ್ಗದು ಚಲನೆ ಇರಲಿಲ್ಲ ಅಲ್ಲಿ, ಅವಾಗ ಏನೂ ಸರ್ವಿಸ್ ಇರಲಿಲ್ಲ ಯಾವ್ದ್ರದ್ದು. ಹಾಗಾಗಿ ಆಡಿಯೋ ಕಳಿಸಿದ್ರು. ಸುಬ್ರಹ್ಮಣ್ಯ ಸ್ವಾಮಿದ ಅಷ್ಟೋತ್ರ ಮಾಡ್ತಾ ಒಂದು ಚಿಟಿಕೆ ಅರ್ಶನ ಇಟ್ಕೊಂಡು ಇದನ್ನ ಕೇಳು ಮಗು, ನಾನು ಹೇಳೋದನ್ನ ಕೇಳು ಅಂತ ಅವ್ರದ್ದು ಆಡಿಯೋ ಬಂತು ಅಷ್ಟೋತ್ರದ್ದು. ಆ ಚಿಟಿಕೆ ಅರ್ಶನ ಹೇಗ್ ತಗೋಬೇಕು ಎಲ್ಲ ಹೇಳ್ಕೊಟ್ರು ಅಪ್ಪ. ತಕ್ಷಣ ಎದ್ಬಿಡ್ಬೇಡ, ಪೂಜೆ ಮಾಡಿದ ತಕ್ಷಣ ಸ್ವಲ್ಪ ಹೊತ್ತು ಕುತ್ಕೋಬೇಕು. ಅದು ಫಸ್ಟ್ ಎಲ್ಲ ಯಾಕಪ್ಪ ಸ್ವಲ್ಪ ಹೊತ್ತು ಕುತ್ಕೊಳ್ಳಿ ಅಂತಿದ್ರು ಅನ್ಕೊಳ್ತಿದ್ದೆ. ಆಮೇಲೆ ಗೊತ್ತಾಯ್ತು ಅದೊಂದು ಆವರ ಕ್ರಿಯೇಟ್ ಆಗಿರುತ್ತೆ, ಅದು ನೀನ್ ಎಳ್ಕೋಬೇಕು ಅಂತ ಅಪ್ಪ ಆಮೇಲೆ ಹೇಳಿದ್ರು. ಆ ಒಂದು ಚಿಟಿಕೆ ಅರ್ಶನ ಏನ್ ಮಾಡ್ತು, ಎಷ್ಟೋ ಸಾವಿರಾರು ಕುಟುಂಬಗಳಲ್ಲಿ ಕರೋನಾ ಆಗಿ ICU ಅಲ್ಲಿದ್ದು ಆಯ್ತು ಅಂದವ್ರನ್ನೆಲ್ಲ ವಾಪಸ್ ಕರ್ಕೊಂಡು ಬಂದು ಆ ಕುಟುಂಬಗಳು ಇವತ್ತೂ ಜಗನ್ಮಾತೆ ಪಾದದಲ್ಲೇ ಇದ್ದಾರೆ. ಮತ್ತೆ ತುಂಬಾ ಜನ ಯಾವ ಮಟ್ಟಕ್ಕೆ ಅಂದ್ರೆ ಎಷ್ಟೋ ಜನಕ್ಕೆ ಹಾಸ್ಪಿಟ್ಲಲ್ಲಿ ಅಡ್ಮಿಷನ್ ಸಿಗ್ತಾ ಇರ್ಲಿಲ್ಲ, ಆ ತರ ಎಲ್ಲ ಪಾಪ ಕಷ್ಟಪಟ್ಟಿದ್ದಾರೆ. ಅವಾಗ ಅಪ್ಪ ಅಂದಾಗ ನಾವು ಹೆಂಗೆ ಅಂದ್ರೆ ಅವ್ರದ್ದು ಫೋಟೋ ನೋಡಿ ಕಣ್ಣೋಡ್ ಬೇಡ್ಕೊಳಕ್ ಶುರು ಮಾಡಿದ್ವಿ. ಏಕೆಂದ್ರೆ ಎಲ್ಲಾರನ್ನೂ ಕನೆಕ್ಟ್ ಮಾಡಕ್ ಆಗ್ತಿರ್ಲಿಲ್ಲ ಅಡ್ಮಿನ್ಸ್ ಅಪ್ಪಾಜಿಗೆ. ಆವಾಗ ಏನ್ ಮಾಡಿದ್ರಿ ಅಂದ್ರೆ ಅವ್ರ ಕಣ್ಣೋಡ್ ಬೇಡ್ಕೊಂಡ್ರೆ ಅಪ್ಪನ್ಗೆ ಅದು ತಲುಪುತ್ತೆ ಅಂತ ನಮ್ಗೆಲ್ಲರಿಗೂ ಗೊತ್ತಾಗೋಯ್ತು. ಅವಾಗ ಇದೇ ತರ ಅವ್ರ ಕಣ್ಣೋಡ್ ಬೇಡ್ಕೊಳ್ಳೋದು. ಎಷ್ಟೋ ಜನಕ್ಕೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಷನ್ ಸಿಗ್ತಾ ಇರ್ಲಿಲ್ಲ ಕೊರೋನಾ ಟೈಮಲ್ಲಿ. ಅಪ್ಪಾಜಿ ಕಣ್ಣೋಡ್ ಬೇಡ್ಕೊಂಡವ್ರಿಗೆ ಅವ್ರಾಗ ಅವರೇನೆ ಕರ್ಕೊಂಡೋಗಿ VIP ವಾರ್ಡ್ಸ್ ಎಲ್ಲ ಹಾಕಿರೋದು ಉಂಟು. ಈ ತರ ಅರ್ಶನ ಮನೆಗಳಲ್ಲಿ ಬೇಳೆ ಇದೆಯೋ ಇಲ್ಲೋ ಗೊತ್ತಿಲ್ಲ, ಆ ಕರೋನಾ ಟೈಮಲ್ಲಿ ಎಲ್ಲರಿಗೂ ಅರ್ಶನ ಬೇಕು. ಆ ತರ ಅರ್ಶನ ಕೆಲಸ ಮಾಡಕ್ ಶುರು ಮಾಡ್ತು. ಅದು ನಿಜಕ್ಕೂ ಅದು ಅಮೃತ ಆಗೋಯ್ತು. ಅವಾಗ ಅರ್ಶನ ಅಲ್ಲ, ಅದು ಅಮೃತನೇ. ಅದಕ್ಕೆ ಹರಿದ್ರಾಮೃತ ಅಂತ ಅಪ್ಪಾಜಿಗೆ ನಾವು ಅಪ್ಪ ಅದು ಹರಿದ್ರಾಮೃತ ಅಪ್ಪ, ಅದು ನೀವು ಕೊಟ್ಟಿರೋದು ನಮ್ಗೆ ಬರೀ ಅರ್ಶನ ಅಲ್ಲ, ಅದು ಅಮೃತ. ಎಲ್ಲಾರ ಮನೇಲೂ ಇವತ್ತಿಗೂ ಈ ಕ್ಷಣಕ್ಕೂ ಯಾರ ಮನೇಲಿ ಏನಿದೆಯೋ ಇಲ್ಲೋ, ಬೇಳೆ ಇದೆಯೋ ಇಲ್ಲೋ, ನಮ್ಗೆ ಹರಿದ್ರಾಮೃತ ಬೇಕೇ ಬೇಕು. ನಮ್ಗೆ ಒಂದು ಹುಷಾರಿಲ್ಲ, ಒಂದು ತಲೆನೋವು, ನೆಗಡಿ ಅಥವಾ ಮನಸ್ಸಿಗೆ ಬೇಜಾರಾಗಿದೆ ಅಂದಾಗೂ ನಾವು ಹರಿದ್ರಾಮೃತ ಒಂದ್ ಚಿಟಿಕೆ ಅಪ್ಪ ಮಾಡಿರೋದಾರ. ಈಗ ಕ್ರಮೇಣ ಏನಾಯ್ತು ಅಂದ್ರೆ ಅಪ್ಪ ಮಕ್ಳಿಗೆ ಇದು ಕಷ್ಟ ಬೇಡ, ನಾನೇ ಮಾಡಿ ಎಲ್ಲ ಕಡೆ ಸಿಗೋಂಗೆ ಹರಿದ್ರಾಮೃತನ ಸೇವೆ ಮಾಡೋರಿಗೆಲ್ಲ ಕೊಟ್ಬಿಟ್ಟು ಸೆಂಟರ್ಗಳು ಮಾಡಿ ಅಲ್ಲಿಂದ ಜನಗಳಿಗೆ ತಗೊಳ್ಳೋದಕ್ಕೆ ಆಶೀರ್ವಾದ ಮಾಡಿದ್ರು. ಹೇಗೆ ಅಂದ್ರೆ ಈ ಹರಿದ್ರಾಮೃತ ಎಷ್ಟು ಜನ ತುಂಬಾ ಸೀರಿಯಸ್ ಇರೋರನ್ನ ವಾಪಸ್ ಕರ್ಕೊಂಡು ಬಂದಿದೆ. ಅಪ್ಪಾಜಿ ಆಶೀರ್ವಾದ ಮತ್ತೆ ಈ ಹರಿದ್ರಾಮೃತ. ಎಷ್ಟೋ ಜನಕ್ಕೆ ಕಿಡ್ನಿ ಫೇಲಿಯರು, ಎಷ್ಟೋ ಜನಕ್ಕೆ ಕ್ಯಾನ್ಸರ್ 4th ಸ್ಟೇಜ್. ಎಲ್ಲದಕ್ಕಿಂತ ಅಂತೂ ಶ್ರೀಮಾತೆ ಅಪ್ಪಾಜಿ ಅವರ ಆಶೀರ್ವಾದ ಹೇಗೆ ಅಂದ್ರೆ ಮಕ್ಕಳಿಲ್ದವ್ರಿಗೆ ಈ ಚಿಟಿಕೆ ಅರ್ಶನ ಅವ್ರಿಗೆ ಗೊತ್ತು ಇದು ನಿಜವಾಗ್ಲೂ ಅಮೃತನೇ. ಇದು ಸಾಮಾನ್ಯ ಜನಕ್ಕೆ ಇದು ಸಿಗೋದೂ ಇಲ್ಲ, ಯಾಕೆಂದ್ರೆ ಅಪ್ಪಾಜಿ ಆಶೀರ್ವಾದ ಇರ್ಬೇಕು ಇದಕ್ಕೆ ಜೊತೆಗೆ. ಆ ತರ ಇದು ಅಮೃತನೇ ಆಗ್ಬಿಟ್ಟಿದೆ ಈಗ ಮನೆಗಳಲ್ಲೂ. ಎಷ್ಟೋ ಈವನ್ ಕೆಲಸ ಸಿಕ್ಕಿಲ್ಲ ಅಂದವರು ಇಂಟರ್ವ್ಯೂಗೆ ಹೋಗಕ್ ಮುಂಚೆ ಎಷ್ಟೋ ಮಕ್ಕಳು ಹರಿದ್ರಾಮೃತ ತಗೊಂಡೋಗಿದ್ದಾರೆ. ಎಕ್ಸಾಮ್ಗೆ ಹೋಗೋರು ಹರಿದ್ರಾಮೃತ ತಗೊಂಡು ಅಪ್ಪಾಜಿ ಆಶೀರ್ವಾದ ಸಿಕ್ಕಿದ್ರೆ ಆಯ್ತು ಅಂತಾನೆ, ಎಲ್ಲ ಚೆನ್ನಾಗಾಗತ್ತೆ ಅಂತಾನೆ. ನಮ್ಗೆ ಆ ತರ ಅಪ್ಪಾಜಿ ಮಾಡ್ಕೊಟ್ರು. ನಿಜ ಅಮ್ಮ ನೀವು ಹೇಳಿದ್ದು. ಅಪ್ಪಾಜಿ ಎಷ್ಟು ವಾತ್ಸಲ್ಯಮಯಿ ಅಂದ್ರೆ ಶ್ರೀಮಾತೆ ಅಂತಂದ್ರೆ, ನಮಗೆ ಮಕ್ಕಳು ಸರಿಯಾಗಿ ಮಾಡ್ತಾರೋ ಇಲ್ವೋ, ನಾನು ಬರೀ ಅಷ್ಟೋತ್ರ ಕಳಿಸ್ಬಿಟ್ರೆ ಅವರು ಅಷ್ಟು ಮನಸ್ಸನ್ನ ಒಂದು ಕಡೆ ನಿಗ್ರಹವಾಗಿ ಇಟ್ಕೊಂಡು ಅವ್ರ ಕೈಲಿ ಮಾಡೋಕ್ಕಾಗುತ್ತೋ ಇಲ್ಲೋ ಅನ್ನೋದು, ಅದಕ್ಕೋಸ್ಕರ ಅವರೇ ತಾವೇ ಈ ವಯಸ್ಸಿನಲ್ಲಿ ಅಷ್ಟು ಶ್ರಮ ಆದರೂ ಕೂಡ ಯಾವುದನ್ನು ಲೆಕ್ಕಿಸದೆ ನಮಗಾಗಿ ಅವರು ಮಾಡಿಕೊಟ್ಟು ಎಲ್ಲ ಒಂದೊಂದು ಮಕ್ಕಳಿಗೂ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ನಮಗೆಲ್ಲ ಮಾಡಿ ಕಳಿಸ್ತಾ ಇದ್ದಾರಮ್ಮ. ನಿಜವಾಗ್ಲೂ ಒಂದೊಂದ್ಸಲಿ ಅವರ ಕಷ್ಟ ನೋಡಿದ್ರೆ ನಮಗೆ ಅನ್ಸುತ್ತೆ, ಬಟ್ ಕೊನೆಗೆ ಜಗನ್ಮಾತೆ ಅಲ್ವಾ, ನೋಡು ಅವಳು ಎಷ್ಟು ವಾತ್ಸಲ್ಯಮಯಿ, ನಮಗೋಸ್ಕರ ಎಷ್ಟೊಂದು ಶ್ರಮ ಪಡ್ತಾಳೆ ಅನ್ನೋದು ಒಂಥರ. ಅದನ್ನೆಲ್ಲ ನೆನೆಸ್ಕೊಂಡಾಗ ನಾವು ಅವರ ಛತ್ರಛಾಯೆಯಲ್ಲಿದ್ದೀವಿ, ಅವರ ಒಂದು ಆಶ್ರಯದಲ್ಲಿ ಇದ್ದೀವಿ ಅಂದ್ರೇನೆ ನಾವೆಲ್ಲ ಎಷ್ಟು ಭಾಗ್ಯವಂತರು ಅಂತ ಅನ್ನಿಸ್ತಾ ಇದೆ. ಅದ್ರ ಜೊತೆಗೆ ಅಪ್ಪಾಜಿ ಇದು ಒಂದೇ ಅಲ್ಲ, ಮಗು ನಿನಗೋಸ್ಕರ ಅಂತ ಹೇಳ್ಬಿಟ್ಟು ನಮಗೆಲ್ಲ ಸಿದ್ಧಿ ಮಂತ್ರ ಕೊಟ್ಟಿದ್ದಾರೆ.
ಆ ಸಿದ್ಧಿ ಮಂತ್ರ ಅಂದ್ರೆ ಅದು ಒಂದೇ ಬರೀ ಮಂತ್ರ ಹೇಳ್ಕೊಟ್ಟಿದ್ದಲ್ಲ, ನಮ್ಮ ಮನೆ ಮನಸ್ಸುಗಳಲ್ಲಿ ಇರುವಂತಹ ನೆಗೆಟಿವಿಟಿ ಹೋಗೋದು ಹೇಗೆ ಅಂತ ಹೇಳ್ಬಿಟ್ಟು ನಿಂಬೆಹಣ್ಣು ಪೂಜೆ, ಸಿದ್ಧಿ ಮಂತ್ರ, ಶಕ್ತಿ ಮಂತ್ರದ ಪ್ರಯೋಗದಿಂದ ಪೂಜೆ ಮಾಡ್ತಾ ಮಾಡ್ತಾ ಹೇಗೆ ನಮ್ಮ ಮನೆ ಮನಸ್ಸುಗಳಲ್ಲಿರೋ ಅಂತಹ ಒಂದು ಕತ್ಲಿರ್ಬೋದು, ನೆಗೆಟಿವಿಟಿ ಇರ್ಬೋದು, ಅದನ್ನೆಲ್ಲ ಓಡಿಸ್ತಾ ಹಾಗೆ ಅದು 48 ದಿನ ಆದಮೇಲೆ ಅದು ಪಾಸಿಟಿವ್ ಆಗೂ ಮಾಡ್ಬೋದು ಅಂತ ಹೇಳ್ಬಿಟ್ಟು ಪಾಸಿಟಿವಿಟಿ ಮನೆಯಲ್ಲಿ ತುಂಬೋದಕ್ಕೆ ಪಾಸಿಟಿವ್ ಪೂಜೆ ಕೊಟ್ಟು, ಅಮ್ಮ ಆ ಸಿದ್ಧಿ ಮಂತ್ರ ಜಪದಿಂದ ನೀವೆಲ್ಲ ನಿಮ್ಮ ಪ್ರಾರಬ್ಧಗಳನ್ನು ಕಳ್ಕೊಂಡು ಸುಖದಿಂದ ಸಂತೋಷವಾಗಿ ಈ ಜೀವನದಲ್ಲಿ ಇರ್ಬೋದು ಅಂತ ಹೇಳ್ಬಿಟ್ಟು ಅಪ್ಪಾಜಿ ನಮಗೆಲ್ಲ ಆಶೀರ್ವಾದ ಮಾಡಿದ್ದಾರೆ. ಅಂದ್ರೆ ಬರೀ ಸಿದ್ಧಿ ಮಂತ್ರ ನಾವು ಹೇಳ್ತಾ ಇರ್ತೀವಿ, ಮನೇಲಿ ಕೆಲವೊಂದ್ಸತಿ ಹೇಳಕ್ಕಾಗಲ್ಲ. ಆ ಮನೇಲಿರೋ ನೆಗೆಟಿವಿಟಿನೂ ಹೋಗ್ಲಿ ಅಂತಾನೆ ಪಾಸಿಟಿವ್ ನೆಗೆಟಿವ್ ಪೂಜೆ ನಮಗೆ ಅಪ್ಪಾಜಿ ಕೊಟ್ಟಿರೋದು. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇದ್ರ ಜೊತೆಗೆ ಏನ್ ಮಾಡಿದ್ರಪ್ಪ ಅಂದ್ರೆ, ಆ ಕೊರೋನಾ ಟೈಮಲ್ಲೇ ಮಕ್ಕಳಿಗೆ ಕವಚ ಬೇಕು, ನನ್ನ ಮಕ್ಕಳನ್ನ ಕಾಪಾಡುವಂಥದ್ದು ಏನಾದರೂ ಒಂದು ಶಕ್ತಿ ಇರುವಂಥದ್ದು ಕೊಡಬೇಕು ಅಂತ ಅವಾಗ ಶ್ರೀಮಂತ ಅಪ್ಪಾಜಿಯವರು ನಮಗೆ ದೇವಿ ಕವಚ ಕೊಟ್ಟಿದ್ರು. ದೇವಿ ಕವಚನೂ ಅಷ್ಟೇ ಲಲಿತಾ ಸಹಸ್ರನಾಮದ ಥರನೇ ಹೇಳ್ಕೊಟ್ರು. ಉಚ್ಚಾರಣೆಗಳಾಗಲಿ ಅದರ ಅರ್ಥಗಳಾಗಲಿ ಅದು ಆಡಿಯೋಸಲ್ಲಿ ಕ್ಲಾಸ್ ಥರನೇ ಬಂತು ನಮ್ಗದು. ಆ್ಯಕ್ಚುಲಿ ಇವತ್ತಿಗೂ ದೇವಿ ಕವಚ ಹೆಂಗೆ ಅಂದರೆ, ಈಗ ನೀವು ಹೇಳ್ತಿರಲ್ಲ ಟ್ರಾವೆಲ್ ಮಾಡಬೇಕಾದ್ರೆ ಬೈಕಲ್ಲಿ ನಾವು ಹೆಲ್ಮೆಟ್ ಹಾಕೋಬೇಕು, ಸೀಟ್ ಬೆಲ್ಟ್ ಕಂಪಲ್ಸರಿ, ಅದೇ ಥರ ಕಂಪಲ್ಸರಿ ಅಪ್ಪಾಜಿ ಮಕ್ಳ ಮನೇಲಿ ನಾವು ಅಪ್ಪಾಜಿ ನಮಗೋಸ್ಕರ ಏನು ಮಾಡಿದ್ದಾರೆ ಅಂದರೆ, ದೇವಿ ಕವಚ ಕೇಳದೆ ಯಾರು ಆಚೆ ಹೋಗೋಂಗಿಲ್ಲ. ಮನೇಲಿ ದೇವಿ ಕವಚ ದಿನ ಕೇಳಬೇಕು, ಆದರೆ 3 ಸತಿ ಕೇಳಿ 2 ಸತಿ ಕೇಳಿ ಅಂತ ಹೇಳಿ ನಮಗೋಸ್ಕರ ನಮಗೊಂದು ಕವಚ ಮಾಡಿಕೊಟ್ಟಿದ್ದಾರೆ, ದೇವಿ ಕವಚ ಅಂತ. ದೇವಿ ಕವಚ ಇಲ್ಲದೆ ನಾವು ಯಾರೂ ಆಚೆ ಹೋಗೋದೇ ಇಲ್ಲ. ಅದೆಲ್ಲ ಅಪ್ಪಾಜಿ ಮಕ್ಳಿಗೆ ಗೊತ್ತು, ಬಟ್ ಸ್ಟಿಲ್ ನಾನು ಇದು ಅಪ್ಪಾಜಿಗೆ ನಮ್ಮ ಎಲ್ಲ ಮಕ್ಕಳ ಪರವಾಗಿ ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಸೋ ಮಚ್ ಅಪ್ಪ, ನೀವು ಇದನ್ನು ನಮ್ಗೆ ಕೊಟ್ಟಿರೋದಕ್ಕೆ. ಹಾಗೆ ಈ ನೆಗೆಟಿವಿಟಿ ಮನೆಯಿಂದ ದೂರ ಮಾಡಿ ಪಾಸಿಟಿವಿಟಿ ತಂದರೂ ಕೂಡ ಕೆಲವು ಮನೆಗಳಲ್ಲಿ ಅಥವಾ ಕೆಲವ್ರ ಮನಸ್ಸುಗಳಲ್ಲಿ ಒಂದು ಭಯ ಅನ್ನೋದಿರುತ್ತೆ. ಅದು ಯಾತಕ್ಕೆ ಹೇಗೆ ಬಂತು ಅದೆಲ್ಲ ಗೊತ್ತಿರಲ್ಲ. ಸೊ ಅದನ್ನು ಕೂಡ ಅದನ್ನು ದೂರ ಮಾಡಬೇಕು. ಮಕ್ಕಳಿಗೆ ಆ ಒಂದು ಭಯ, ಯಾವುದೇ ರೀತಿ ಭಯ ಇರ್ಬೋದು, ಅದೆಲ್ಲ ಇರಬಾರ್ದು ಅನ್ನೋದಕ್ಕೋಸ್ಕರ ನಮಗೆ ದುರ್ಗಾ ಸಪ್ತಶತಿ ಕೊಟ್ಟರು. ದುರ್ಗಾ ಸಪ್ತಶತಿ 700 ಶ್ಲೋಕಗಳದು, ಅದರದ್ದು ಅನುಷ್ಠಾನ ಎಲ್ಲ ಮಾಡೋದು ತುಂಬ ಕಷ್ಟ. ಅದು ಗುರುಮುಖೇನೇ ಆಶೀರ್ವಾದ ಆಗಬೇಕು. ಇದೆಲ್ಲ ನನ್ನ ಮಕ್ಕಳು ಮಾಡೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ಅಪ್ಪಾಜಿ ನಮಗೆ ತುಂಬ ಈಸಿ ಆಗುವಂಥ ಕತೆ ರೂಪದಲ್ಲಿ ಒಂದು 5 ಆಡಿಯೋ ಮಾಡಿ ಕಳಿಸ್ತಾ ಇದ್ದಾರೆ. ಅದು ಅಲ್ದಿರ ಅವತ್ತಿಗೆ ಅಂತಲ್ಲ, ಅದು ಇವತ್ತಿನವರೆಗೂ ತಿಂಗಳಲ್ಲಿ ನಮಗೆ ಅಮಾವಾಸ್ಯೆ ಡೇಟ್ಸ್ ಕೊಟ್ಟು ಹುಣ್ಣಿಮೆಯಿಂದ ಅಮಾವಾಸ್ಯೆವರೆಗೂ ಯಾವಾಗ ಬೇಕಾದರೂ ನೀವು ಕೇಳ್ಕೊಬೋದು. ಮಗು ಅದಕ್ಕೆ ಯಾವ ರೀತಿ ಮಾಡಬೇಕು ಎಲ್ಲನೂ ತುಂಬ ಸರಳವಾಗಿ, ಹಾಗೇನೆ ತುಂಬ ಮನಮುಟ್ಟೋ ಹಾಗೆ ಹೇಳ್ತಾ ಆಡಿಯೋಗಳ ಮೂಲಕ ನಮಗೆಲ್ಲರಿಗೂ ದುರ್ಗಾ ಸಪ್ತಶತಿನೂ ನಾವೆಲ್ಲ ನಾರ್ಮಲ್ ಮನುಷ್ಯರು ನಾವೆಲ್ಲನೂ ಮಾಡ್ಬೋದು. ಅಂದರೆ ಅದನ್ನು ಕೇಳಿದ್ರೆ ಸಾಕು ಅನ್ನೋ ರೀತಿಯಲ್ಲಿ ನಮಗೆ ನಿಜ ಹೇಳಬೇಕು ಅಂದರೆ, ಇವಾಗ ರೆಡಿಮೇಡ್ ಫುಡ್ ಅಂತೀವಲ್ಲ, ಆ ಥರ ತಿನ್ನೋಕೆ ರೆಡಿ ಆಗಿರೋ ಹಾಗೆ ನಮಗೆಲ್ಲ ಉಣ್ಬಡಿಸಿದ್ದಾರೆ ಅಪ್ಪಾಜಿ. ಪುಣ್ಯ ಶ್ರವಣ ಕೀರ್ತನ ಅಂದರೆ ಅದು ಕೇಳದಿದ್ರು ಅಷ್ಟೇ, ಮಾಡಿದಷ್ಟೇ ಪುಣ್ಯ ಅಂತ. ಜೊತೆಗೆ ಕೆಲ್ಸಕ್ಕೆ ಹೋಗೋರ್ಗೆ ಅಂತ 45 ಮಿನಿಟ್ಸ್ ಆಡಿಯೋನು ಕಳಿಸಿದ್ದಾರೆ, ಅದು ಕೇಳಲಿ ಮಕ್ಕಳು ಅಂತ ಕಳಿಸಿದ್ದಾರೆ. ಆಮೇಲೆ ಇದೆಲ್ಲ ಆಗ್ತಿದ್ದಂಗೆ ಅಪ್ಪಂಗೆ ಅನಿಸ್ತು, ಆದರೂ ನನ್ನ ಮಕ್ಕಳು ಏನೋ ಚಿಂತೆ ಮಾಡ್ತಾರೆ, ಏನೋ ಭಯ ಪಡ್ತಾರೆ ಅಂತ ಒಂದು ಹಾಡಿಗೆ ಶಕ್ತಿ ತುಂಬಿದ್ರು. ಚಿಂತ್ಯಾಕೆ ಮಾಡುತ್ತೆ ಚಿನ್ಮಯನಿದ್ದಾನೆ ಅಂತ ಆ ಹಾಡಿಗೆ ಶಕ್ತಿ ತುಂಬಿ ಕಳಿಸಿದ್ರು. ಇವತ್ತಿಗೂ ನೀವು, ನನ್ನ ಮೈಯೆಲ್ಲ ಅಂತಿದೆ, ಇವತ್ತಿಗೂ ನೀವು ಆ ಹಾಡು ಕೇಳಿ ಮನ್ಸಿಗೆ ಬೇಜಾರಾಗಿದ್ರೆ, ನೋವಾಗಿದ್ರೆ, ಅಥವಾ ಏನೂ ಬೇಡ ಅಂತ ಕೂತಾಗ, ಓ ಅಪ್ಪ ಇದ್ದಾರೆ ನಮ್ಮ ಜೊತೆಲಿ ಅಂತ ಎಲ್ಲದಕ್ಕಿಂತ ಹೆಚ್ಚಾಗೆ ಮನಸ್ಸೇ ಬೇರೆ ಥರನೇ ಟರ್ನ್ ಆಗೋಗುತ್ತೆ. ಅಷ್ಟು ಶಕ್ತಿ ನಮಗೆ ಆ ಹಾಡಿಂದ ನಮಗೆ ಕೊಡೋಂಗೆ ಒಂದು ಅಪ್ಪಾಜಿ ಶಕ್ತಿ ತುಂಬಿ ಆ ಹಾಡನ್ನ ಕಳಿಸಿದ್ರು. ಇವತ್ತಿಗೂ ನಾವು ಗ್ರೂಪಲ್ಲಿ ಹಾಕ್ತಾ ಇರ್ತೀವಿ, ಚಿಂತ್ಯಾಕೆ ಮಾಡ್ತೀಯ ಚಿನ್ಮಯನಿದ್ದಾನೆ ಅಂತ. ಇದನ್ನು ಅಪ್ಪಾಜಿ ಮಕ್ಕಳಿಗೋಸ್ಕರ ಕೊಟ್ಟಿದ್ದಾರೆ. ನಿಜ. ಹಾಗೆ ಬರೀ ಮನಸ್ಸಿಗೆ ಧೈರ್ಯ ಅಥವಾ ಅವರ ಆರೋಗ್ಯದಿಂದ ಅವ್ರನ್ನೆಲ್ಲ ಕಾಪಾಡೋದು ಒಂದೇ ಆದರೆ ಸಾಲಲ್ಲ. ಮಕ್ಕಳಿಗೆ ಇಹದಲ್ಲಿ ಅಂದರೆ ಈ ಪ್ರಪಂಚದಲ್ಲಿ ಇರಬೇಕಾದ ತುಂಬ ಮುಖ್ಯವಾದದ್ದು ದುಡ್ಡು, ಅಂದರೆ ಫೈನಾನ್ಸಸ್. ಆ ಒಂದು ಭದ್ರತೆ ಇಲ್ಲದೆ ಇದ್ದರೆ ಮಕ್ಕಳು ಆರೋಗ್ಯ ಎಲ್ಲ ಇದ್ದರೂ ಕೂಡ
ಕಷ್ಟಗಳ ಅನುಭವಿಸ್ಬೇಕಾಗತ್ತೆ ಅಂತ ಒಂದು ದೃಷ್ಟಿಯಲ್ಲಿ ನಮಗೆಲ್ಲ ಲಕ್ಷ್ಮೀ ಹೃದಯ ರಹಸ್ಯ ಪೂಜೆ ಮಾಡಿಸಿದ್ರು. ಹಾಗೆ ಒಂದು ಬರೀ ಒಂದು ದುಡ್ಡಿಂದ ಏನೂ ಆಗಲ್ಲ, ಕುಟುಂಬಗಳಲ್ಲಿ ಸಾಮರಸ್ಯ ಇರಬೇಕು, ಗಂಡ ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ಮತ್ತೆ ಮುಂದೆ ಹುಟ್ಟೋ ಮಕ್ಕಳು ಆರೋಗ್ಯವಾಗಿರಬೇಕು, ಇದೆಲ್ಲ ಒಂದು ಉದ್ದೇಶ ಇಟ್ಕೊಂಡು ನಮಗೆಲ್ಲ ಅಪ್ಪಾಜಿ ಶ್ರೀ ಲಕ್ಷ್ಮೀ ನಾರಾಯಣ ಹೃದಯ ರಹಸ್ಯ ಪೂಜೆ ಮಾಡ್ಸಕ್ಕೆ ಶುರು ಮಾಡಿದ್ರು. ಲಕ್ಷ್ಮೀನಾರಾಯಣ ಹೃದಯ ಪೂಜೆ, ರಹಸ್ಯ ಪೂಜೆಗೆ 5 ಅವರ್ ಆಗ್ಬಿಡೋದು ಎಲ್ಲ ಜೋಡಿಸ್ಕೊಂಡು ಮಾಡೋದಕ್ಕೆ. ಕ್ರಮೇಣ ಅಪ್ಪ ಹಂಗೆ ಅದನ್ಸ್ತು, ಇದು ಎಲ್ಲ ಮಕ್ಳಿಗೂ ಮಾಡೋಕ್ಕೆ ಆಗ್ತಾ ಇಲ್ಲ, ಕೆಲ್ಸಕ್ಕೆ ಹೋಗೋರ್ಗು ಭಾಳ ಕಷ್ಟ ಆಗುತ್ತೆ ಅಂತ ಇದನ್ನ ಯೂಟ್ಯೂಬಲ್ಲಂತೂ ಕೊಟ್ಟರು. ಅವ್ರು ಬಂದ್ಮೇಲೆ ಶುರು ಮಾಡ್ಕೊಂಡು ಮಾಡಲಿ ಅಂತ. ಇನ್ನ ಕೆಲವರು ಇರ್ತಾರೆ, ನನ್ಗೆ ಇನ್ನ ಕಡಿಮೆ ಟೈಮಲ್ಲಿ ಮಾಡಬೇಕು ಅಂತ, ಅಂಥವ್ರಿಗೆ ಏನು ಮಾಡಿಬಿಟ್ಟು ಅಂದರೆ ಆಡಿಯೋ, ಕುಂಕುಮಾರ್ಚನೆಗೆ ಆಡಿಯೋ ರೆಡಿ ಮಾಡಿ ಅದನ್ನು ಕೊಟ್ಟಿದ್ದಾರೆ. ನನಗೆ ಇದು ಲಕ್ಷ್ಮೀನಾರಾಯಣ ಹೃದಯ ಮತ್ತೆ ದುರ್ಗಾ ಸಪ್ತಶತಿ ಪ್ರತಿ ತಿಂಗಳು ಅವ್ರು ಅಬ್ರಾಡಲ್ಲಿ ಇರಲಿ, ಇಂಡಿಯಾಲಿರಲಿ, ಎಲ್ಲೇ ಇರಲಿ, ಎಷ್ಟೇ ಬ್ಯುಸಿ ಇರಲಿ, ಡೇಟ್ಸ್ ಕೊಡ್ತಾರೆ. ಪ್ರತಿ ತಿಂಗಳು ಡೇಟ್ಸ್ ಕಳಿಸ್ತಾರೆ. ಆ ಟೈಮಿಗೆ ಎಷ್ಟು ಜನದ ಮನೇಲಿ ಇದು ಕುಂಕುಮಾರ್ಚನೆದು ಫೋಟೋಗಳಾಗಲಿ ಅಪ್ಪಾಜಿ ಆಶೀರ್ವಾದಕ್ಕೆ ಅಂತ ಕಳಿಸ್ತಾರೆ. ಅಪ್ಪಾಜಿ ಅದನ್ನು ಪ್ರತ್ಯೇಕವಾಗಿ ನೋಡಿ ಮಕ್ಳಿಗೆ ಆಶೀರ್ವಾದ ಮಾಡಿ ಅದನ್ನು ವಾಪಸ್ಸು ಗ್ರೂಪ್ಗಳಿಗೆ ನಾವು ಕಳಿಸೋಂಗೆ ಆಶೀರ್ವಾದ ಮಾಡ್ತಾರೆ. ಈ ಥರ ಶ್ರೀಮಾತೆ ತನ್ನ ಕೈ ಇಟ್ಕೊಂಡು ಮಕ್ಕಳನ್ನೆಲ್ಲ ಅವ್ರ ಜೊತೆಲೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದೆಲ್ಲ ಆಗ್ತಾ ಇದ್ದಂಗೆ ಅಪ್ಪನಿಗನ್ಸ್ತು, ಆಯಿತು ಇನ್ನೂ ಒಂದು ಅಪ್ಪಾಜಿ ನಮಗೆ ದೊಡ್ಡ ಕಾಣಿಕೆ, ಮನುಷ್ಯನಾಗಿ ಹುಟ್ಟಿ ಮನುಷ್ಯನಾಗಿ ಸಾಯಬಾರ್ದು ಅನ್ನೋದು ನನ್ನ ಅಪ್ಪಾಜಿಯ ಒಂದು ಇದು ಶ್ರೀಮಾತೆ ಅವ್ರದ್ದು. ಏನಂದರೆ ಲಲಿತ ದೀಕ್ಷೆ ಕೊಡೋಕ್ಕೆ ಶುರು ಮಾಡಿದ್ರು ಹೆಣ್ಮಕ್ಳಿಗೆ. ಅಂದರೆ ನಾವು ನಿಜವಾಗ್ಲೂ ನಾವು ಹೆಣ್ಮಕ್ಳು ಮನೆಗಷ್ಟೇ ಸ್ಥಿಮಿತ ಆಗ್ಬಿಟ್ಟಿದ್ವಿ. ಏನೇ ಕೆಲ್ಸಕ್ಕೆ ಹೋಗ್ಲಿ, ಏನೇ ಮನೇಲಿರಲಿ, ಆದ್ರೂ ನಮಗೆ ಎಲ್ಲೋ ಒಂದು ಬ್ಯಾರಿಯರ್ ಇತ್ತು. ಪೂಜೆಗಳು ಮಾಡೋಕ್ಕಾಗಲಿ, ಮತ್ತೊಂದಕ್ಕಾಗಲಿ, ಯಾವುದಕ್ಕೆ ಆಗಲಿ ಇತ್ತು ಒಂದು ಬ್ಯಾರಿಯರು. ಅವಾಗ ಸಂಸಾರ ಪಂಕ ನಿರ್ಮಗ್ನ ಸಮುದ್ಧರಣ ಪಂಡಿತ ಅಂತ ಶ್ರೀಮಾತೆ ನಿನ್ನ ಮಗು ನೀನು ಬರೀ ಸಂಸಾರಕ್ಕಲ್ಲ ಇರೋದು, ಬಾ ನೀನು, ನಿನ್ಗೇನು ಶಕ್ತಿ ಇದೆ ನಾನು ತೋರಿಸ್ತೀನಿ ಅಂತ ಕೈ ಹಿಡದೆ ಹಿಡ್ಕೊಂಡು ಲಲಿತಾ ದೀಕ್ಷೆ ಕೊಡೋಕ್ಕೆ ಶುರು ಮಾಡಿದೆ. ಅದರಲ್ಲಿ ಪ್ರಥಮವಾಗಿ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಇದನ್ನ ಹೇಳ್ಕೊಳ್ಳೋದಕ್ಕೆ. ಅಪ್ಪ ಇದು ನೀವು ಕೊಟ್ಟ ದೀಕ್ಷೆ, ಇದು ಜೊತೆಗೆ ನನಗೆ ಮತ್ತು ಪ್ರತಿಭಾದೇವಿ ಅವ್ರಿಗೆ ಫಸ್ಟು ದೀಕ್ಷೆ ಆಯಿತು. ಅದ ನಂತರ ನಿಮ್ಗೆ ಗೊತ್ತು ಎಷ್ಟು ಜನಕ್ಕೆ ಗುರು ಪೂರ್ಣಿಮೆ ದಿವಸ ಮತ್ತು ಶ್ರೀಮಾತಾ ಅಪ್ಪಾಜಿ ಅವರು ಹೌದು, ನೀವು ಹೇಳೋದು ನಿಜಾನ. ನಿಜವಾಗ್ಲೂ ನಾವು ಎಲ್ಲೋ ಅಂದರೆ ಸಂಸಾರದಲ್ಲಿ ಮುಳುಗೋಗಿದ್ವಿ ಒಂದೇ, ಮತ್ತು ನಾವು ಬರೀ ನಮ್ಮ ಗಂಡ ಮಕ್ಕಳು ಮನೆ ಅನ್ನೋ ಪ್ರಪಂಚದಲ್ಲೇ ಸೀಮಿತವಾಗಿ ಉಳಿದ್ಬಿಟ್ಟಿದ್ವಿ. ಅಂಥವ್ರಿಗೆಲ್ಲನೂ ಅಪ್ಪಾಜಿ ಶಕ್ತಿ ದೀಕ್ಷೆ ಅಂತ ತುಂಬಿ ಇವತ್ತು ನಮ್ಮನ್ನು ಒಂದು ಲಲಿತೆ ಅಂತ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಅದು ನಮ್ಮ ಪ್ರಯತ್ನ ಖಂಡಿತ ಅಲ್ಲ, ಅದು ಅಪ್ಪಾಜಿ ಕೃಪೆ, ಅದು ಶ್ರೀಮಾತೆಯ ಕೃಪೆ, ಅದು ಜಗನ್ಮಾತೆ ಕೃಪೆ ಅಂತ ಮಾತ್ರ ಖಂಡಿತ ಹೇಳಬೇಕು. ಅಮ್ಮ, ಹಾಗೆ ನಾವು ಇದರಲ್ಲಿ ಮಾತಾಡ್ತಾ ಎಷ್ಟು ಮೈ ಮರ್ತಿದ್ದೀವಿ ಅಂದರೆ ಅಪ್ಪಾಜಿ ಸತ್ಸಂಗಗಳನ್ನು ಶುರು ಮಾಡಿದ್ದು ಅದ್ರ ಬಗ್ಗೆ ನಾವು ಹೇಳಲೇ ಇಲ್ಲ. ಸತ್ಸಂಗ ಅಂತೂ ಬಿಡಿ ಲೆಕ್ಕವಿಲ್ಲದಷ್ಟು. ಇವಾಗಂತೂ ಅಬ್ರಾಡಲ್ಲೂ ಸತ್ಸಂಗಗಳು ನಡೀತಾ ಇದೆ. ತುಂಬ ಕರೋನಾ ಟೈಮಲ್ಲೇ ಸ್ಟಾರ್ಟ್ ಆಯಿತು ಸತ್ಸಂಗ. ಭಾಳ ಹಿಂದೆನೆ ಗ್ರೂಪ್ಗಳು ಸ್ಟಾರ್ಟ್ ಆಗ್ತಿದ್ದಂಗೆ ಆಲ್ಮೋಸ್ಟ್ ಒಂದು 3-4 ತಿಂಗಳಿಗೆ ಸತ್ಸಂಗಗಳು ಸ್ಟಾರ್ಟ್ ಆಗೋಯ್ತು. ಪೀಕ್ ಕರೋನಲ್ಲೂ ಸಹಿತ ಸತ್ಸಂಗಗಳು ಸಾವಿರಾರು ಜನ ಸೇರ್ತಿದ್ರು. ಆ ಟೈಮಲ್ಲೂ ಜಗನ್ಮಾತೆ ಹೆಂಗೆ ನಮ್ಮನ್ನ ನೋಡ್ಕೊಂಡಿದ್ದಾಳೆ ಅಂದರೆ ಶ್ರೀಮಾತೆ ಅಪ್ಪಾಜಿಯವರು ಒಬ್ರಿಗೂ ಇನ್ಫೆಕ್ಷನ್ ಆಗಿಲ್ಲಮ್ಮ. ಅಷ್ಟು ಸತ್ಸಂಗಗಳು ಅವಾಗೂ ನಡೀತು. ಮೇಲೆ ನಿಮಗೆ ಗೊತ್ತಿದೆ ಅಪ್ಪಾಜಿಯವ್ರ ಸತ್ಸಂಗದಲ್ಲಿ ಸಾವಿರಾರು ಜನ ಅವಾಗ. ಇವಾಗಂತೂ ಇನ್ನ ಕೇಳಲೇಬೇಡಿ. ಆ ಟೈಮ್ದಲ್ಲೂ ನಡ್ಕೊಂಡು ಬಂತು. ಆಮೇಲೆ ಈ ಸತ್ಸಂಗಗಳಲ್ಲೂ ಒಂದು ಇದು ಬರ್ತಾ ಏನು ಮಾಡಿದ್ರು ಶ್ರೀಮಾತೆ ಅವರು, ಬರೀ ಸತ್ಸಂಗ ಮಾಡಿದ್ರಾಗಲ್ಲ, ನನ್ನ ಮಕ್ಕಳಿಗೆ ಇನ್ನೂ ಏನಾದರೂ ಮಾಡಬೇಕು ಅಂತ ಲಕ್ಷ್ಮೀನಾರಾಯಣ ಹೃದಯ ಹೋಮಗಳು, ಲಲಿತಾ ಹೋಮ ಎಲ್ಲ ಶುರು ಮಾಡಿದ್ರು. ಲಲಿತಾ ಹೋಮದಲ್ಲಿ ಇನ್ನೊಂದು ಒಂದು ತುಂಬ ಯಾರು ನನಗೆ ಗೊತ್ತಿಲ್ಲ ಇದುವರೆಗೂ, ನಾನು ಯಾರನ್ನೂ ನೋಡಲಿಲ್ಲ, ಹೆಣ್ಮಕ್ಳನ್ನ ಕೂಡಿಸಿ ಶ್ರೀಮಾತೆ ಅಪ್ಪಾಜಿಯವರು, ನನಗೆ ಅಳುನೇ ಬರುತ್ತೆ. ಏನಂದರೆ ಎಲ್ಲೂ ನಡೀತಿಲ್ಲ ಇದು. ಹೆಣ್ಮಕ್ಳನ್ನ ಕೂಡಿಸಿ ಹೆಣ್ಮಕ್ಳ ಹತ್ರ ಹೋಮಗಳು ಮಾಡಿಸ್ತಾ ಇದ್ದಾರೆ. ಅಷ್ಟು ಅವರು ನಮಗೆ ಅಂದರೆ ಹಿಂಗೆ ಹೇಳಿ, ಹೆಣ್ಮಕ್ಳಿಗೆ ಅಷ್ಟೊಂದು ತನ್ನ ಮಡಿಯಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿ ಯಾರೂ ಕೊಡಕ್ಕೆ ಸಾಧ್ಯ ಇಲ್ಲ. ಅವರು ನಾವೇನೋ ಆಗಿದ್ದವ್ರನ್ನ ನಮ್ಮನ್ನೆಲ್ಲರನ್ನೂ ಹೆಣ್ಮಕ್ಳನ್ನ ಕೈ ಎತ್ತಿ ಅವ್ರ ಜೊತೆಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಿಜ. ಅದು ಈಗಿನ ಕಾಲದಲ್ಲಮ್ಮ
ಹೆಣ್ಮಕ್ಳು ಅಂದರೆ ಹುಟ್ಟಿದ್ರೇನೆ ಮನೆಯಲ್ಲಿ ಒಂದು ಏನೋ ನೆಗೆಟಿವ್ ಅಥವಾ ಕಮ್ಮಿ ಅಂತ ಅನ್ಕೊಳ್ಳೋ ಅಂಥ ಒಂದು ಸಮಾಜದಲ್ಲಿ ಇರೋರಿಗೆ ನಮಗೆಲ್ಲನೂ ನಿಜವಾಗ್ಲೂ ಅಪ್ಪಾಜಿ ಇಂಥ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ. ಮತ್ತೆ ಹೆಣ್ಮಗು ಹುಟ್ಟಿದ್ಲು ಅಂದರೆ ಅದು ಏನು ಸಾಧಾರಣ ಅಲ್ಲ. ಜಗನ್ಮಾತೆ ಲಲಿತೆ ಹುಟ್ಟಿದಾಳೆ, ಜಗನ್ಮಾತೆನೇ ಈ ರೂಪದಲ್ಲಿ ಹುಟ್ಟಿದಾಳೆ ಅಂತ ಎಲ್ಲರಿಗೂ ಸಮಾಜಕ್ಕೆ ಒಂದು ಸಂದೇಶ ಕೊಟ್ಟಿದ್ದಾರೆ. ಈಗ ಯಾರ ಮನೇಲಾದ್ರೂ ಹೆಣ್ಮಕ್ಳು ಹುಟ್ಟಿದ್ದಾರೆ ಅಂದ್ರೆ ನನ್ಗೆ ಎಷ್ಟು ಖುಷಿಯಾಗಿ ಹೇಳ್ಕೊತಾರೆ ಅಂದ್ರೆ, ಅಪ್ಪ ನಮ್ಮ ಮನೇಲಿ ಲಲಿತೆ ಹುಟ್ಟಿದಾಳೆ ಅಂತ ಹೇಳ್ಕೊಡ್ತಾರೆ. ಅಪ್ಪ ಅದಕ್ಕೆಲ್ಲ ನೀವೇ ಕಾರಣಪ್ಪ, ಇದೆಲ್ಲ ನೀವು ಮಾಡಿರೋದು. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಸೋ ಮಚ್ ಅಪ್ಪ ಇದಕ್ಕೆ. ಯಾಕಂದ್ರೆ ಹೆಣ್ಮಕ್ಳಿಗೆ ಏನೂ ಇಲ್ಲ ಅಂತ ಅನ್ಸ್ಕೊಂಡಿರೋರು ಬೇಕಾದಷ್ಟು ಜನ ಇದೀವಿ ಗ್ರೂಪಲ್ಲಿ. ಅವ್ರಿಗೆಲ್ಲ ನೀವು ಇಲ್ಲ ನೀನ್ ಇಷ್ಟಕ್ಕೆ ಅಲ್ಲ, ನೀನೊಂದು ಶಕ್ತಿ ಅಂತ ತೋರಿಸಿ ಸಮಾಜಕ್ಕೆ ನೀವು ಅದನ್ನ ಪರಿಚಯ ಮಾಡಿಸಿದ್ರ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಸೋ ಮಚ್ ಅಪ್ಪ. ನಿಜ ಅಪ್ಪಾಜಿ ಇಂಡಿವಿಜುವಲ್ ಆಗಿ ಹೆಣ್ಮಕ್ಳಿಗೆ ಒಂದು ಭರವಸೆ ಶಕ್ತಿ ಕೊಡೋದಲ್ದಿರ, ನಂಗಂತೂ ನಿಜವಾಗ್ಲೂ ಸತ್ಸಂಗಗಳಲ್ಲಿ ನೋಡಿದ್ರೆ ಅಪ್ಪಾಜಿ ಆಶೀರ್ವಾದದಿಂದ ಗರ್ಭ ಧರಿಸಿ ಗರ್ಭಿಣಿ ಆಗಿರೋರು, ಎಷ್ಟೋ ವರ್ಷಗಳ ನಂತರ ಗರ್ಭಿಣಿ ಆಗಿರೋರು ಎಷ್ಟೋ ಜನ ಅಪ್ಪಾಜಿನ ಕೇಳಿರೋದುಂಟು, ಅಪ್ಪ ನಮ್ಗೆ ಹೆಣ್ಮಕ್ಳೇ ಆಗ್ಬೇಕು ಅಂತ. ನಿಜವಾಗ್ಲೂ ಒಂದು ಹೇಳ್ಬೇಕು ಅಂದ್ರೆ ಒಂದು ಟ್ರೆಂಡ್ ಸೆಟ್ ಆಗ್ಬಿಟ್ಟಿದೆ ಅಂತ ಹೇಳ್ಬೇಕು. ಇವಾಗ ಮೊದಲ ತರ ಅಯ್ಯೋ ಹೆಣ್ಮಗು ಹುಟ್ಟಿದೆ ಅಂತ ಯಾರು ಹೇಳಲ್ಲ, ನಮ್ಮನೇಲಿ ಲಲಿತೆ ಹುಟ್ಟಿದಾಳೆ, ಜಗನ್ಮಾತೆ ಬಂದಿದ್ದಾಳೆ ಅಂತ ಅಷ್ಟು ಸಂತೋಷವಾಗಿ ಹೇಳ್ಕೊತಾರೆ. ನಿಜ ಇದಕ್ಕೆಲ್ಲ ಹೇಳ್ಬೇಕು ಅಂದ್ರೆ ಸಮಾಜದಲ್ಲಿ ಒಂದು ರೆವಲ್ಯೂಷನ್ನೇ ತಂದಿದ್ದಾರೆ ಅಪ್ಪಾಜಿ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಅತಿಶಯೋಕ್ತಿ ಅಲ್ಲ. ರೆವಲ್ಯೂಷನ್ ಇದ್ರಲ್ಲಿ, ಬಟ್ ಅದು ಗ್ರಾಜುಯಲ್ ಪ್ರೊಸೆಸ್ ಆದ್ರಿಂದ ಅದು ಎವಲ್ಯೂಷನ್ ಅಂತಲೂ ಹೇಳ್ಬೋದು. ಸತ್ಸಂಗದಲ್ಲಿ ನೀವು ನೋಡಿರ್ಬೋದು, ಆರೋಗ್ಯದವ್ರಿಗೂ ಅಪ್ಪ ತುಂಬಾನೇ ಪ್ರಾಮಿನೆನ್ಸ್ ಕೊಡ್ತಾರೆ. ಅದಕ್ಕೆ ಅಂತಾನೆ ಬೇರೆ ಒಂದು ಇದೆ ಸತ್ಸಂಗದಲ್ಲಿ ಹಿಂದಿನ ದಿವಸ ಇರುತ್ತೆ ಸಾಮಾನ್ಯವಾಗಿ, ಅಥವಾ ಅವ್ರಿಗೆ ಅಂತಾನೆ ಸ್ವಲ್ಪ ಟೈಮು ಸತ್ಸಂಗದಲ್ಲಿ ಅವಕಾಶ ಮಾಡಿಕೊಡ್ತಾರಪ್ಪ. ಎಷ್ಟು ಜನ ವೀಲ್ ಚೇರಲ್ಲಿ, ಎಷ್ಟೊಂದು ಜನ ಆಂಬ್ಯುಲೆನ್ಸ್ಗಳಲ್ಲಿ ಬರ್ತಾರೆ. ಆಂಬ್ಯುಲೆನ್ಸಲ್ಲಿ ಬಂದಾಗ ನನಗೆ ಎಷ್ಟು ಅಂದರೆ ಶ್ರೀಮಾತೆ ಅವರೇ ಅಪ್ಪಾಜಿನೇ ಹೊರಟೋಗ್ಬಿಡ್ತಾರೆ ಆಶೀರ್ವಾದ ಮಾಡೋಕ್ಕೆ. ಅವ್ರನ್ನ ಇಲ್ಲಿ ಕರೆಸಲ್ಲ, ಅವರೇ ಹೋಗಿ ಅಲ್ಲಿ ಆಶೀರ್ವಾದ ಮಾಡಿದ್ದು ಉಂಟು ಎಷ್ಟೊಂದು ಕಡೆ. ಆಮೇಲೆ ಫಸ್ಟು ಅವ್ರ ಆರೋಗ್ಯದವ್ರನ್ನ ನೋಡ್ಬಿಟ್ಟು ಕಳಿಸ್ಬೇಡ ಪಾಪ, ಅವ್ರಿಗೆ ಕುತ್ಕೊಳ್ಳೋಕ್ಕಾಗಲ್ಲ. ಅದೆಲ್ಲ ಇಷ್ಟು ಅವ್ರು ಎಲಿವೇಟ್ ಆಗಿರ್ತಾರೆ ಸತ್ಸಂಗದಲ್ಲಿ, ಎಲ್ಲರ ಹತ್ರ ಅದು ಸತ್ಸಂಗದ್ದು ಇದು ನಡೀತಾ ಇರುತ್ತೆ. ಆದ್ರೂ ಅವ್ರ ಗಮನ ಎಲ್ಲ ಕಡೆ ಹರಿದಿರುತ್ತೆ. ಹೇಗೆ ಅಂದರೆ ಅದು ಶ್ರೀಮತಿ ಆಗಿರೋದಕ್ಕಷ್ಟೇ ಸಾಧ್ಯ, ಬೇರೆ ಯಾರಿಗೂ ಅದು ಸಾಧ್ಯ ಇಲ್ಲ. ಆ ಥರ ತುಂಬ ಜನ ಕ್ಯಾನ್ಸರ್ ಪೇಷಂಟ್ ಅಂತ ಬಂದಿರ್ತಾರೆ. ಅವರು ಒಂದ್ಸತಿ 2 ಸತಿ ಆಶೀರ್ವಾದ ತೊಗೊಂಡು ಹೋಗಿದ ತಕ್ಷಣ ನಡ್ಕೊಂಡು ಬಂದು ಹೇಳಿದ್ದು ಉಂಟು, ಅಪ್ಪ ನಾನು ಹುಷಾರಾದೆ. ಇನ್ನೂ ಒಂದು ವಿಶೇಷ ಏನಂದರೆ, ನೀವೆಲ್ಲ ಆಡಿಯೋಗಳಲ್ಲೂ ಕೇಳಿರ್ತೀರ, ಎಷ್ಟೊಂದು ಜನ ಸತ್ಸಂಗದಲ್ಲಿ ಬಂದು ಕೂತ್ಕೊಂಡವರು ವೀಲ್ ಚೇರ್ಗಳಲ್ಲಿ ಎದ್ದು ಬಂದು ನಮಸ್ಕಾರ ಮಾಡಿದ್ದಾರೆ ಅಪ್ಪಾಜಿಗೆ ಮುಗಿಯೋ ಅಷ್ಟೊತ್ತಿಗೆ. ಆ ಕಾರಣ ನಾವು ಸತ್ಸಂಗ ಬೇಗ ಬರಬೇಕು, ಫುಲ್ ನೋಡಬೇಕು ಸತ್ಸಂಗ ಅಂತ ಒಂದು ಹೇಳೋದು. ಮತ್ತೆ ನಿಮಗೆ ಗೊತ್ತಿದ್ದಂಗೆ ಚಾಲೆಂಜ್ ಮಕ್ಕಳದಂತೂ ಅವ್ರದಂತೂ ಮಿರಾಕಲ್ಲೇ ನಡೀತಾ ಇದೆ. ಅದು ಮಗು ಒಂದು ಮಾತಾಡಬೇಕು. ಖಂಡಿತ ಅದ್ರ ಬಗ್ಗೆ ಹೇಳಬೇಕು ಅಂದರೆ ನಾನು ಅಂದರೆ ಎಷ್ಟೋ ಕೇಸಸ್ ಆ ಥರ ಆಗಿದೆ, ಬಟ್ ನಾನು ಕಣ್ಣಾರೆ ನೋಡಿರೋದು ಆ ಇಂಪ್ರೂವ್ಮೆಂಟ್ ಗ್ರಾಫ್ನೇ ನೋಡಿದೆ ನಾನು ನಿಜವಾಗ್ಲೂ. ಅಮ್ಮ ನಿಜ ನೀವು ಹೇಳಿದ್ದು, ನಾನಂತೂ ಒಂದು ಮಗು ಬಗ್ಗೆ ಹೇಳಲೇಬೇಕು ಈ ಟೈಮಲ್ಲಿ. ಅಂದರೆ ನಾನು ನೋಡಿರೋದು ಹೌದು, ಅಪ್ಪಾಜಿಯವ್ರದ್ದು ಸುಮಾರು ಪವಾಡಗಳಾಗಿದೆ, ಬಟ್ ನಾನು ವಿಟ್ನೆಸ್ ಮಾಡಿದಂಥದ್ದು ಅಂದರೆ ಒಂದು ಕೇಸ್ನ ತುಂಬ ಹೇಳಬೇಕು ಅಂತ ಅನ್ಕೋತಾ ಇದ್ದೀನಿ. ಅಮ್ಮ ಒಂದು ಮಗು ಸೆರೆಬ್ರಲ್ ಎಪಿಲೆಪ್ಸಿ ಹುಟ್ಟಿದಾಗಿಂದ ಅಂತ ಹೇಳಿದಾಗ ಡಾಕ್ಟರ್ಸು ಕೈ ಚೆಲ್ಬಿಟ್ಟಿದ್ರು, ಏನೇ ಮಾಡಿದರೂ ಆ ಮಗುವಲ್ಲಿ ಇಂಪ್ರೂವ್ಮೆಂಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಮತ್ತು ಸ್ಪೆಷಲ್ ಸ್ಕೂಲೆಲ್ಲ ಇರುತ್ತಲ್ಲಮ್ಮ, ಅಲ್ಲಿನ ಪ್ರಿನ್ಸಿಪಲ್ ಎಲ್ಲನೂ ಇಲ್ಲ, ಈ ಮಗುನ ಕರ್ಕೊಂಡು ಹೋಗ್ಬಿಡಿ, ಈ ಮಗುಲಿ ಏನೂ ಇಂಪ್ರೂವ್ಮೆಂಟ್ ಇಲ್ಲ, ಮತ್ತು ನಮ್ಗೆ ಅನ್ಸಲ್ಲ ಇದು ಕೋಪಪ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಕರ್ಕೊಂಡು ಹೋಗ್ಬಿಡಿ ಅನ್ನೋ ಸ್ಟೇಜಲ್ಲಿ ಇರ್ತಿತ್ತು. ಸೊ ಅಜ್ಜಿ ಪಾಪ ತುಂಬ ಹತ್ಕೊಂಡು ಹೇಳೋರು, ಮಗುಗೆ ಏನಿಲ್ಲಮ್ಮ, ಬೇಸಿಕ್ ಜ್ಞಾನ ಗೊತ್ತಾದರೆ ಸಾಕು ಅದಕ್ಕೆ ಅಂತ ಕೇಳ್ಕೊಳ್ಳೋರಮ್ಮ. ನಿಜವಾಗ್ಲೂ ಅಪ್ಪಾಜಿ ಹರಿದ್ರಾಮೃತದ ಮಹಿಮೆ ಅಂತಲೇ ಹೇಳಬೇಕಿದ್ರು. ಮತ್ತು ಅವರ ಆಶೀರ್ವಾದ ನಿಜಮ್ಮ. ಮಗು ಇವತ್ತು ಹೇಗಿದೆ ಅಂದರೆ ಸಪೋರ್ಟ್ ಕೊಟ್ಟರೆ ನಡೆಯುತ್ತಮ್ಮ. ಆ್ಯಂಡ್ ವೋಕಲ್ ಕಾರ್ಡು ಏನು ಮಾಡಿದ್ರು ಅದು ಸೌಂಡೇ ಬರಲ್ಲ ಅಂತ ಇದ್ದವ್ರು ಇವಾಗ 2 ಅಕ್ಷರದ ಅಮ್ಮ ಅನ್ನೋ ಲೆವೆಲ್ಗೆ ಎಲ್ಲ ಅದಕ್ಕೆ ನಾವು ಮಾತಾಡೋದೆಲ್ಲ ಅರ್ಥ ಆಗ್ತಾ ಇದೆ. ನಿಜವಾಗ್ಲೂ ನೋಡಿ ಆಶ್ಚರ್ಯ ಆಗೋಯ್ತು.
ಅದು ಟ್ಯಾಬಲ್ಲಿ ಅಮ್ಮ ಎಷ್ಟು ಚೆನ್ನಾಗಿ ಆಪ್ರೇಟ್ ಮಾಡುತ್ತೆ, ಎಲ್ಲಾನು ಮಾಡುತ್ತೆ ಅಂದರೆ ಅಪ್ಪಾಜಿ ಅಮ್ಮ ನಾವು ನಿಜವಾಗ್ಲೂ ತಿಳ್ಕೊಬೇಕಾಗಿರೋದು ನಾವು ಯಾರ ಜೊತೆ ಇದ್ದೀವಿ ಅಂತ. ಜಗನ್ಮಾತೆ ನಮಗೆ ಇಷ್ಟು ಈಸಿಯಾಗಿ ಸಿಕ್ಕಿದಾಳಲ್ಲ ಅಂತ ಒಂದು ಕಡೆ ಆದರೆ ನಾವೆಲ್ಲ ಎಷ್ಟು ಪುಣ್ಯ ಮಾಡಿದೀವಿ ಅಂತ ಅನ್ಸ್ಬಿಡುತ್ತಮ್ಮ. ನಿಜ ನಿಜ ನಿಜ. ಅದರಲ್ಲಿ ಇನ್ನೊಂದು ಮಾತೇ ಇಲ್ಲ. ಅಷ್ಟು ಮಕ್ಳಿಗೂ ಆಶ್ರಯ ಕೊಟ್ಟು ತಮ್ಮ ಮಡ್ಲಲ್ಲಿ ಹಾಕೊಂಡು ನಡೆಸ್ತಾ ಇದ್ದಾರೆ ಶ್ರೀಮಾತೆ ಅವರು. ಈವನ್ ಅಬ್ರೋಡ್ ಟ್ರಿಪ್ಸು ಅಷ್ಟೇ, ಅವರು ಹೋದಾಗ ಅಲ್ಲೂ ಅಷ್ಟೇ ತುಂಬಾ ಬ್ಯುಸಿಯಾಗಿರ್ತಾರೆ. ಈ ನಡುವೆ ಸತ್ಸಂಗಗಳು ಅಲ್ಲೂ ತುಂಬ ಸತ್ಸಂಗಗಳು ನಡೀತಾರೆ ಅಬ್ರೋಡಲ್ಲಿ. ಈಗೂ ಹೊರಟಿದಾರಲ್ಲ ಅಪ್ಪ, ಈಗೂ ಹೊರಟಿದ್ದಾರೆ. ಗುರು ಪೂರ್ಣಿಮೆ ಆಗಿದ ತಕ್ಷಣ US ಹೋಗ್ತಾರೆ. ಅದಕ್ಕೆ ಮುಂಚೆ ಈಗ ಇಂಗ್ಲೆಂಡ್ಗೆ ಹೋಗ್ತಾ ಇದ್ದಾರೆ. ನಮಗೆ ಅವ್ರುಗಳ್ನ ಈಗ ಅಲ್ಲೆಲ್ಲ ಅಲ್ಲೂ ಎಲ್ಲ ನಾವು ಹೋಮ ಮಾಡಿಸ್ತೀವಿ ಅಂತ ಎಲ್ಲ ಅಪ್ಪಾಜಿ ಅವ್ರಿಗೆ ತುಂಬ ಕೇಳ್ಕೊತಾ ಇದ್ದಾರೆ. ನೋಡಬೇಕು ಶ್ರೀಮಾತೆ ಅಪ್ಪಾಜಿ ಹಿಂಗೆ ಆಶೀರ್ವಾದ ಮಾಡ್ತಾರೆ ಅಂತ. ಒಂದ್ಸಲಿ ಏನು ನಮಗೆ ಅಪ್ಪಾಜಿ ವಿಶ್ವಾದ್ಯಂತ ಹೋಗಿ ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡಬೇಕು ಅಂತ ಅನ್ಸಿದ್ರು ಕೂಡ ಎಲ್ಲೋ ಒಂದ್ ಕಡೆ ನಮ್ಗೆ ಸ್ವಾರ್ಥನೂ ಬಂದ್ಬಿಡುತ್ತಮ್ಮ. ಅಪ್ಪ ಅಲ್ಲಿ ಹೋಗ್ಬಿಟ್ರೆ ನಮ್ಗೆಲ್ಲ ಎಲ್ಲಿ ಮರ್ತು ಬಿಡ್ತಾರೋ ಅಂತಾನು ಅನ್ಸುತ್ತೆ. ಬಟ್ ಜಗನ್ಮಾತೆ ಎಲ್ಲಾರ್ಗೂ ಬೇಕಲ್ವಾ, ಸಾಧ್ಯನೇ ಇಲ್ಲ. ನಮ್ಮನ್ನ ಮರೆಯಲ್ಲ ಅನ್ನೋದು ಗೊತ್ತಿದೆ, ಆದ್ರೆ ಜಗನ್ಮಾತೆ ಎಲ್ಲರಿಗೂ ಬೇಕಲ್ವಮ್ಮ. ನಾವು ಸ್ವಾರ್ಥ ಅವ್ರ ಆಶೀರ್ವಾದ ಇಡೀ ವಿಶ್ವಕ್ಕೆ ಬೇಕು. ಈ ಸದ್ಯಕ್ಕಂತೂ ತುಂಬಾ ಅವಶ್ಯಕತೆ ಇದೆ. ಹಿಂಗೆ ಅಂದ್ರೆ ನಿಜವಾಗ್ಲೂ ನೀವು ಇದು ಹೇಳಿದಕ್ಕೆ ಹೇಳ್ತಾ ಇದ್ದೀನಿ ಈಗ ಮಧ್ಯದಲ್ಲೇನೆ. ಏಕೆಂದ್ರೆ ಮುಂಚೆ ನಮ್ಗೆ ಹೌದು ಅಪ್ಪ ಆಶೀರ್ವಾದ ಬೇಕು ಆಶೀರ್ವಾದ ಬೇಕು. ಈಗ ಮನೆ ಮನೆಗೇನೆ ಆಡಿಯೋ ಕಳಿಸ್ಬಿಟ್ಟಿದಾರಲ್ಲ ಆಶೀರ್ವಾದದ ಹಾಡು. ಈ ಪೂಜೆ ಆಗಿದ ತಕ್ಷಣ ಆಶೀರ್ವಾದದ ಹಾಡು ಕೇಳಲೇಬೇಕು. ಆಶೀರ್ವಾದದ ಹಾಡಲ್ಲಿ ನಾನಿದೀನಿ ಮಗು ನಿಮ್ಗೆ ಶ್ರೀರಕ್ಷೆ ಆಗಿ ಅಂತ ಎಷ್ಟು ಇದಾಗಿ ಹೇಳಿದಾರಪ್ಪ. ಹಾಗಾಗಿ ಅದನ್ನು ನೀನ್ ದಿನ ಫೋನ್ ಮಾಡ್ಬೇಡ, ನಿನ್ಗೆ ಅಡ್ಮಿನ್ಗಳು ಕನೆಕ್ಟ್ ಮಾಡಿಲ್ಲ ಅನ್ಕೋಬೇಡ, ಸತ್ಸಂಗಕ್ಕೆ ಬರ್ಲಿಲ್ಲ ಅನ್ಕೋಬೇಡ ಅಂತ ಅವ್ರ ಆಶ್ರಮನೂ ಪಡ್ಬೇಡ ಮಗು ಅಂತ ಆಶೀರ್ವಾದದ ಹಾಡು ಕೊಟ್ಟಿದ್ದಾರೆ. ಎಲ್ಲರೂ ಈಗಾಗಲೇ ಎಲ್ಲರೂ ತುಂಬಾ ಕೇಳ್ತಾ ಇದೀವಿ. ಏನಾದ್ರೂ ಒಂದು ಒಳ್ಳೆ ಕಾರ್ಯಕ್ಕೆ ಹೋಗ್ಬೇಕಾದ್ರೆ ಅಪ್ಪಾಜಿ ಆಶೀರ್ವಾದ ತಗೊಂಡು ಹೋಗ್ಬೇಕು ಅಂತ ಇತ್ತು ಮುಂಚೆ. ಈಗ ಹಾಡು ಕೇಳ್ಬಿಟ್ಟು ಅವ್ರಿಗೊಂದು ನಮಸ್ಕಾರ ಮಾಡಿ ಹೋದ್ರೆ ಅದು ಗೊತ್ತಲ್ವಾ ನಿಮ್ಗೆ, ಆಗಲ್ಲ ಅನ್ನೋ ಇದೇ ಇಲ್ಲ. ಎಲ್ಲ ನಡ್ಕೊಂಡು ಅಪ್ಪಾಜಿ ಅವ್ರು ಸದಾ ನಮ್ಗೆ ಹೆಂಗೆ ಅಂದ್ರೆ ನಮ್ಮ ಜೊತೆಲೆ ನಮ್ಮ ಮನ್ಸಲ್ಲೇ ಯಾವಾಗ್ಲೂ ಇದ್ಬಿಟ್ಟಿದ್ದಾರೆ ಈ ನಡುವೆ ಅಂತ. ಮನೆ ಎಲ್ಲ ಮನೆಗಳಲ್ಲೂ ಈಗ ಅಪ್ಪ ಇಲ್ಲದೆ ಏನೂ ಇಲ್ಲ ನಮ್ಗೆ. ಶ್ರೀಮಾತೆ ಅಪ್ಪಾಜಿ ಇರ್ಲೇಬೇಕು. ಅವರೇ ಎಲ್ಲ ಈ ಕುಟುಂಬದ ಹೊಣೆ ಎಲ್ಲ ನಾವು ಅವ್ರ ಮೇಲೆ ಹಾಕ್ಬಿಟ್ಟಿದ್ದೀವಿ. ಎಲ್ಲ ಭಾರಗಳು ಅಪ್ಪಾಜಿ ಮೇಲೆ ಬಿಟ್ಬಿಟ್ಟಿದ್ದೀವಿ ಈಗ. ಹೌದು, ಆಕ್ಚುಲಿ ಮೊದಲೆಲ್ಲ ಏನು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಬರೀ ಲೇಡೀಸು ಅಂದ್ರೆ ಕೆಲಸಗಳೆಲ್ಲ ಮುಗಿಸ್ಕೊಂಡ್ಮೇಲೆ ವಾಟ್ಸಪ್ ಗ್ರೂಪ್ ನೋಡೋಕ್ಕೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಹೆಣ್ಮಕ್ಳು ಎಲ್ಲ ಮಾಡ್ತಾ ಇದ್ರು, ಪೂಜೆಗಳು ಮಾಡ್ತಾ ಇದ್ರು. ಇದು ಹೆಣ್ಮಕ್ಳಿಗೆ ಅಂತ ಆಗಿತ್ತು. ಇವಾಗೆಲ್ಲಮ್ಮ ಸತ್ಸಂಗಗಳಲ್ಲೇ ನೋಡಿಬೇಕಾದ್ರೆ ಆಲ್ಮೋಸ್ಟ್ ಇವಾಗ ಇಡೀ ಕುಟುಂಬದವ್ರು ಪೂಜೆ ಮಾಡೋದೇ ಅಂದಿಲ್ಲ, ಇದಕ್ಕೂ ಸತ್ಸಂಗಗಳಿಗೂ ಗಂಡಸರುಗಳು ಬರೋಕೆ ಎಲ್ಲ ಅಟೆಂಡ್ ಮಾಡ್ತಾ ಇದ್ದಾರೆ. ಮತ್ತೆ ಕಂಪ್ಲೀಟ್ ಆಗಿ ಮೊನ್ನೆ ಯಾರೋ ನಮ್ಮ ಮನೆಗೆ ಬಂದಿದ್ರು, ಅವರ ವೈಫ್ ಗ್ರೂಪ್ ಅಲ್ಲಿ ಇಲ್ಲ, ಅವ್ರ ಗ್ರೂಪ್ ಅಲ್ಲಿ ಇದ್ದಾರೆ ನೋಡಿ. ಅಷ್ಟು ಮಟ್ಟಿಗೆ ಫಾಲೋ ಮಾಡ್ತಾ ಇದಾರಮ್ಮ ಎಲ್ಲರೂ. ಅಂದ್ರೆ ಯಾವುದೇ ಜೆಂಡರ್ ಭೇದ ಇಲ್ಲ ಇವಾಗ. ಇಲ್ಲ ಅಂದ್ರೆ ತಾಯಿ ಶಕ್ತಿ, ಶ್ರೀಮಾತೆ ಶಕ್ತಿ ಈಗ ಎಲ್ಲರಿಗೂ ಗೊತ್ತಾಗ್ತದೆ ಶುರುವಾಗ್ಬಿಟ್ಟು. ಮುಂಚೆ ಬರೀ ಹೆಣ್ಮಕ್ಳು ಜಾಯ್ನ್ ಆಗಿ ಕೇಳೋದು ಆ ತರ ಇತ್ತು ಫಸ್ಟ್. ಬಟ್ ಈಗಿಲ್ಲ. ಈಗ ಹೆಣ್ಮಕ್ಳು ಮಾಡ್ತಾ ಇರ್ತೀವಿ, ಆದ್ರೆ ಅವ್ರಿಗೆ ಯಾವ್ದೋ ಒಂದು ಅನ್ಕೋತೀವಿ ಮನೇಲಿ ಆಗ್ಬೇಕು ಅಂತ. ಗಂಡಸರಿಗೆ ಅದು ಆಗದ್ದು ಅವ್ರ ಕಣ್ಣಾರ ನೋಡ್ಬಿಡ್ತಾರಲ್ಲ, ನಾವ್ ಯಾಕೆ ಇದನ್ನ ಮಿಸ್ ಮಾಡ್ಬೇಕು, ನಾವು ಅಪ್ಪಾಜಿ ಭಕ್ತರೆ, ನಾವು ಗ್ರೂಪಿಗೆ ಸೇರ್ತೀವಿ ಅಂತ ತುಂಬಾ ಕುಟುಂಬಗಳಲ್ಲಿ ಈ ತರ ಚೇಂಜಸ್ ಆಗಿದೆ. ತುಂಬಾ ಜನ ಸೇರಿದ್ದಾರೆ. ಮತ್ತೆ ನಾವೇನು ಕೇಳೋದೇ ಬೇಡ. ಈಗ ಶ್ರೀಮಾತೆ ಅಪ್ಪಾಜಿ ಹಾಗೇನೆ ವರ ಕೊಡ್ತಾರೆ. ಅವರ ಒಂದು ಆಶೀರ್ವಾದದ ಹಾಡು ಕೇಳಿದ್ರೆ ಆಯ್ತು ಅಂತಾನೆ ಅರ್ಥ. ಎಷ್ಟು ಜನ ಸೈಟ್ಗಳಿಲ್ಲ ಅಂತ. ಈಗ ಮೊನ್ನೆ ಸಹಿತ ಒಬ್ರು ಅದನ್ನ ಹಂಚ್ಕೊಂಡ್ರು. ಸೈಟ್ ಇಲ್ಲ, ಬಹಳ ವರ್ಷಗಳಿಂದ ಕಾಯ್ತಾ ಇದ್ರು. ಅವ್ರೊಂದು ಹಾಫ್ ಸೈಟ್ ತಗೋಬೇಕು ಅನ್ಕೊಂಡಿದ್ರಂತೆ. ಶ್ರೀಮಾತೆ ಅಪ್ಪಾಜಿ ಅವರ ಸತ್ಸಂಗಕ್ಕೆ ಹೋಗಿ ಆಶೀರ್ವಾದ ಸಿಕ್ಕಿದೆ. ಅದೇ ದುಡ್ಡಿಗೆ ಅವ್ರಿಗೆ ತುಂಬಾ ದೊಡ್ಡ ಸೈಟೇ ಸಿಕ್ತು ಅಂತ ಅವರು ನಮ್ಮಲ್ಲಿ ಹೇಳ್ಕೊಂಡಿದ್ದಾರೆ. ತುಂಬಾ ಜನಕ್ಕಮ್ಮ ಕೆಲ್ಸದ ವಿಷಯ ಅಂತೂ ನಿಮ್ಗೆ ಗೊತ್ತಿದೆ. ನಮ್ಗೆ ದಿನಕ್ಕೆ ಅದೆಷ್ಟು ಕಾಲ್ಸ್ ಬರುತ್ತೋ, ಅಪ್ಪಾಜಿ ಆಶೀರ್ವಾದ ಸಿಕ್ತು, ಕೆಲಸ ಸಿಕ್ಕಿದೆ, 3 ತಿಂಗಳಿಂದ ಮನೇಲಿದ್ವಿ, ನೋಟಿಸ್ ಪೀರಿಯಡ್ ಅಲ್ಲಿದ್ವಿ, ವೀಸಾ ಸಿಗದೆ ಒದ್ಲಾಡ್ತಿದ್ವಿ, ಆಗಿದೆ. ಏನ್ ಕೊಡಲ್ಲ ಅಮ್ಮ, ಕೇಳಿದ್ದನ್ನೆಲ್ಲ ಕೊಡುವಂತದ್ದು ಕಲ್ಪವೃಕ್ಷ ಅಂತ ಹೇಳ್ಬೇಕು. ಅಟ್ಲೀಸ್ಟ್ ಏನ್ ಹೇಳ್ತಾರೆ ಅಂದ್ರೆ ಕಾಮಧೇನು ಎಲ್ಲಾನು
ಕೇಳಿದ್ರೆ ವರ ಕೊಡುತ್ತೆ ಅಂತಾರೆ. ಆದ್ರೆ ನಮ್ಮ ಅಪ್ಪಾಜಿ ಅದನ್ನೆಲ್ಲ ಮೀರಿರುವಂತ ಕಾಮಧೇನು. ಅಂದ್ರೆ ನಾವು ಕೇಳೋದೇ ಬೇಡ, ಅವರೇ ಮಕ್ಕಳಿಗೆ ಇದೆಲ್ಲ ಬೇಕು ಅಂತ ಕೊಡ್ತಾ ಇರುವಂತದಲ್ಲ. ಈ ಇತ್ತೀಚೆಗೆ ನೋಡಿದ್ರ ನೀವು ಶ್ರೀಮಾತೆ ಅಪ್ಪಾಜಿ ಏನ್ ಮಾಡಿದ್ರು ಅಂದ್ರೆ, ನಾನು ಹಂಗೂ ಕೇಳಿದೆ, ಅಪ್ಪ ಏನಪ್ಪ ಮತ್ತೆ ಇದು ಶ್ರೀಚಕ್ರಗಳದ್ದು ಅಭಿಷೇಕಗಳು ನಡೀತಾ ಇದೆ ಎಲ್ಲ ಕಡೆ, ಅದರಲ್ಲೂ ಶಕ್ತಿ ತುಂಬಿ ಮಕ್ಕಳಿಗೆ ಆ ಶಕ್ತಿನೂ ಹರಿಸ್ತಾ ಇದ್ದಾರೆ. ಅದು ತುಂಬಾ ಕಷ್ಟ ಅದು ಆಕ್ಚುಲಿ. ಅದೆಲ್ಲ ನಾವು ಶ್ರೀಚಕ್ರ ಅಪ್ಪಾಜಿಯವರು ಸತ್ಸಂಗಗಳು ಮಾಡೋದು ತುಂಬಾನೇ ಕಷ್ಟ ಇದೆ. ಬಟ್ ಆ ಒಂದು ಶಕ್ತಿ ಸಹಿತ ಮಕ್ಳಿಗೆ ವಂಚಿತರಾಗಬಾರ್ದು, ಅದು ಸಿಗ್ಲಿ. ಏನು ದಿನ ಅವ್ರಿಗೆ ರಾತ್ರಿ ಅನ್ನೋದು ಇಲ್ಲೇ ಇಲ್ಲ ಅಮ್ಮ, ಯಾವಾಗ್ಲೂ ಹಗ್ಲೆ ಶ್ರೀಮಾತೆ ಎಷ್ಟೇ ಅದನ್ನು ಅವರು ನಿದ್ದೆ. ಮತ್ತೆ ಅವರು ಶ್ರೀಚಕ್ರ ಪೂಜೆ ಬರೀ ಅದನ್ನ ಪೂಜೆ ಮಾಡಿ ಎಲ್ಲರಿಗೂ ತೀರ್ಥ ಹಂಚೋದು ಪ್ರೋಕ್ಷಣೆ ಮಾಡೋದು ಅಲ್ವಾ, ಇವರು ಮಕ್ಕಳಿಗೆ ಅಂದ್ರೆ ಸಂತಾನ ಭಾಗ್ಯ ಇಲ್ದಿರೋರಿಗೆ ಅಭಿಷೇಕ ಮಾಡಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. ಇದು ಒಂಥರ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಯಾವತ್ತೂ ಎಲ್ಲೂ ನಡೀದೇ ಇರೋದು. ನೀವು ಹೇಳಿದ್ರಲ್ಲ ಈಗ ಹೋಮಗಳು ಹೆಣ್ಮಕ್ಳ ಕೈ ಮಾಡಿಸ್ತಾ ಇದ್ದಾರೆ ಅಂತ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಶ್ರೀಚಕ್ರ ಅಂದ್ರೇನೆ ಮತ್ತೆ ಸಾಲಿಗ್ರಾಮ ಇದೆಲ್ಲ ಅಂದ್ರೆ ಹೆಣ್ಮಕ್ಳ ಕೈ ಮುಟ್ಸೋದೇ ಇಲ್ಲ ಅನ್ನೋ ಪರಿಸ್ಥಿತಿಗಳಿದ್ದಂತ ಒಂದು ಸಮಾಜದ ಪರಿಸ್ಥಿತಿಯಲ್ಲಿ ಅಪ್ಪಾಜಿ ಅವ್ರ ಕೈಲೆಲ್ಲ ಅಭಿಷೇಕ ಮಾಡಿಸಿ ಅದರಿಂದ ಅವ್ರು ಎಷ್ಟೋ ಸಾವಿರ ಜನ ಫಲಗಳು ಪಡ್ಕೊಂಡು ಇವತ್ತು ನಿಜವಾಗ್ಲೂ ಸಂತಾನ ಪ್ರಾಪ್ತಿಯಾಗಿದೆ. ಹೌದು, ಶ್ರೀಚಕ್ರ ಮನೆಯಲ್ಲೂ ಇಟ್ಕೊಳ್ಳೋದಕ್ಕೆ ಬಹಳ ಜನ ಭಯ ಪಡ್ತಿದ್ವಿ. ಅದ್ರದ್ದೊಂದು ಒಂದು ಇದು ಇದೆ, ಜಯಶ್ರೀ ಮಾತಾ ಚಾನಲಲ್ಲಿ ಶ್ರೀಚಕ್ರದ ಬಗ್ಗೆನೂ ಹೇಳಿದ್ದಾರೆ ಅಪ್ಪ. ತುಂಬಾ ಭಯ ಪಡ್ತಿದ್ವಿ. ಆಮೇಲೆ ಕೆಲವರು ಬಹಳ ಹಿಂದೆ ಎಷ್ಟೋ ಜನ ಶ್ರೀಚಕ್ರ ಮನೇಲಿರೋದನ್ನ ತಗೊಂಡೋಗಿ ನೀರಿಗೆ ಬಿಟ್ಬಿಟ್ಟಿದ್ದಾರೆ ಭಯಕ್ಕೆ. ಈಗ ಹೆಂಗೆ ಅಂದ್ರೆ ಶ್ರೀಚಕ್ರ ತಾಯಿಯವಳು ನಿನಗೆ, ನೀನ್ ಏನಿಗೆ ಭಯ ಪಡ್ತಿದ್ಯಾ ಮಗು, ನೀನು ಅವಳಿಂದ ಶಕ್ತಿ ಪಡ್ಕೊಳ್ಳೋದಿಕ್ ಪೂಜೆ ಮಾಡೋದು ಅಂತ ಶ್ರೀಚಕ್ರಗಳು ಈಗಂತೂ ಎಲ್ಲ ಅಪ್ಪಾಜಿ ಮಕ್ಳ ಮನೆಗಳಲ್ಲಿ ಈಗ ಶ್ರೀಚಕ್ರಗಳಿದೆ, ಪೂಜೆಗಳು ಮಾಡ್ತಾ ಇದೀವಿ. ಅದರಿಂದ ಹೆಂಗೆ ಶಕ್ತಿ ಪಡ್ಕೋಬೇಕು ಅಂತಾನು ಅಪ್ಪ ಹೇಳ್ಕೊಟ್ಟಿದ್ದಾರೆ. ಶ್ರೀಮಾತನೇ ಜೊತೆಲಿ ಇರ್ಬೇಕಾದ್ರೆ ನಮ್ಗೆ ನೀನು ಅಮ್ಮ ಈ ಟೈಮಲ್ಲಿ ನೀವು ಹೇಳಿದಾಗ ಪೂಜೆಗಳ ಬಗ್ಗೆ ಹೇಳಿದಾಗ ನಾನು ಇನ್ನೊಂದು ಪಾಯಿಂಟ್ ಹೇಳಲೇಬೇಕು ಅನ್ಸುತ್ತೆ. ಮೊದಲೆಲ್ಲ ನಾವು ತುಂಬಾ ಮೊನಾಟನಸ್ ಆಗಿ ಪುರೋಹಿತರು ಅಥವಾ ಒಂದು ಆಡಿಯೋನೋ ಹಾಕೊಂಡು ಅರ್ಗೆ ಬಿಡು ಅಂದ್ರೆ ಅರ್ಗೆ ಬಿಡೋದು, ಅರ್ಶನ ಹಾಕಿದ್ರೆ ಅರ್ಶನ ಹಾಕೋದು, ಕುಂಕುಮ ಹಾಕೋದು, ಅಷ್ಟೇ ಮೊನಾಟನಸ್ ಆಗಿ ಮಾಡ್ತಾ ಇದ್ವಿ. ಆದ್ರೆ ನಮ್ಗೆ ಭಾವನೆ ಅನ್ನೋದು ಗೊತ್ತಿರಲಿಲ್ಲ. ಇವತ್ತು ನಾವು ಯಾವುದು ವಿಗ್ರಹಕ್ಕೆ ಶ್ರೀಚಕ್ರ ಪೂಜೆ ಮಾಡ್ತಾನೆ ಇಲ್ಲ. ಅಮ್ಮ ಅಲ್ಲಿ ಬಂದು ಕುಳಿತುಬಿಟ್ಟಿರ್ತಾಳೆ. ಹೌದು, ಅಮ್ಮ ಕೂತಿರ್ತಾರೆ, ಅಪ್ಪಾಜಿ ಅಲ್ಲಿ ಕೂತ್ಕೊಂಡು ನೋಡು ಮಗು ಹೀಗ್ ಮಾಡು, ನೋಡು ಅಮ್ಮ ಬಂದಿದ್ದಾಳೆ, ಅವಳ ಪಾದ ತೊಳಿ, ಅಮ್ಮನ ಕೈ ತೊಳಿ, ಅಮ್ಮನ್ಗೆ ಮುಖ ಪ್ರಕ್ಷಾಳನ ಮಾಡು, ಈ ತರ ಎಲ್ಲ ಹೇಳಿ ನಮ್ಗೆ ಅಮ್ಮನಿಗೆನೂ ರೆಡಿ ಮಾಡ್ತಾರೆ. ಎಲ್ಲಾ ಥರದ್ರಲ್ಲೂ ನಿಜವಾಗ್ಲೂ ನಮ್ಮನ್ನ ಯಾವ ರೀತಿ ಭಕ್ತಿ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಅಪ್ಪಾಜಿ ಅಮ್ಮ. ಮತ್ತೆ ಅದೇ ಅಲ್ದಿರ ನಮ್ಮನ್ನೆಲ್ಲ ಬರೀ ಭಕ್ತಿ ಮಾರ್ಗದಲ್ಲಿ ನೀನು ಅಮ್ಮ ಅನ್ಕೊಂಡು ಇದ್ಬಿಟ್ರೆ ಸಾಲದು, ಆ ಪರಬ್ರಹ್ಮ ಸ್ವರೂಪಿಣಿಯ ಆ ವಿರಾಟ್ ಸ್ವರೂಪನೂ ನೀನು ತಿಳ್ಕೋಬೇಕು ಅಂತ ಹೇಳ್ಬಿಟ್ಟು ಆಧ್ಯಾತ್ಮಿಕ ಮಾರ್ಗದಲ್ಲೂ ಸುಮಾರು ವಿಷಯಗಳನ್ನ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಹೌದು, ತುಂಬಾನೇ ತಿಳಿಸ್ಕೊಡ್ತಾ ಇದ್ದಾರೆ. ಜೊತೆಗೆ ಇದು ಏನು ನೀವು ಹೇಳ್ತಾ ಬಂದ್ರಿ ಈಗ ಅದೆಲ್ಲ ನಿಜ. ಆದರೆ ಅಪ್ಪ ಇದಿಷ್ಟೇ ಸಾಲದು ಅಂತ ಭಕ್ತಿ ಮಾರ್ಗದಲ್ಲೂ ಮಕ್ಕಳು ನಡ್ಕೊಂಡು ಹೋಗ್ಬೇಕು ಅಂತ ಆಗಾಗ ನಮಗೆ ರಾಮಕೃಷ್ಣ ಪರಮಹಂಸರ ಬಗ್ಗೆನೂ ಹೇಳ್ತಾರೆ. ಅಪ್ಪ ತುಂಬ ನಿಮಗೆ ಗೊತ್ತು, ರಾಮಕೃಷ್ಣ ಪರಮಹಂಸರ ಬಗ್ಗೆ ತುಂಬ ಅಂದರೆ ಅವ್ರನ್ನೇ ನೋಡ್ತಾ ಇದ್ದೀವೇನೋ ಅನ್ನಂಗೆ ನಮಗೆ ಇದು ಮಾಡಿದ್ದಾರೆ. ಮಹಾಮಾಯಿ ಜೀವನ ಗಂಗಾ ಕೊಟ್ಟಿದ್ದಾರೆ. ಮತ್ತು ತುಕಾರಾಮ್ ಈಗ ಮೊನ್ನೆ ಎಲ್ಲ ನಾವು ಗ್ರೂಪಲ್ಲಿ ಹಾಕಿದ್ರಪ್ಪ. ಅವರು ಕ್ಷೇತ್ರಕ್ಕೆ ಹೋಗಿ ಬಂದಾಗ, ಪಂಡ್ರಾಪುರಕ್ಕೆ ಹೋಗಿ ಬಂದಾಗ ಅಪ್ಪವನ್ನ ಕೇಳ್ಕೊಂಡಿದ್ವಿ, ಅಪ್ಪ ನಾವು ತಿಳ್ಕೊಬೋದಾ ಅಂತ. ಅವಾಗ ನಮಗೆ ಆಡಿಯೋಗಳು ಕಳಿಸಿದ್ರು ಪಂಡ್ರಾಪುರದ ಇವ್ರ ಬಗ್ಗೆ, ತುಕಾರಾಮ್ರ ಬಗ್ಗೆ. ಆಮೇಲೆ ಶಂಕರಾಚಾರ್ಯರದಂತೂ ಕೇಳಲೇಬೇಡಿ, ಇವಾಗೂ ಕಳಿಸ್ತಾ ಇದ್ದಾರೆ ಅಪ್ಪ. ಶಂಕರಾಚಾರ್ಯರಂತೂ ನಮಗೆ ಶಂಕರಾಚಾರ್ಯರಂದ್ರೆ ಗುರುಗಳು ಈ ಥರ ಇತ್ತು. ಈಗ ಶಂಕರರು ಅಂದರೆ ನಮಗೆ ಅತಿ ಹೆಚ್ಚಿನ ಪ್ರೀತಿ, ಅತಿ ಹೆಚ್ಚಿನ ಭಾವನೆ. ಜೊತೆಗೆ ನಮ್ಮನೇಲೇ ಅವರು ಶಂಕರಾಚಾರ್ಯರು, ಮೀನಾಕ್ಷಿ ಅಮ್ಮ ನಮ್ಮನೇಲೇ ಇದ್ದಾರೇನೋ, ನಮ್ಮ ಜೊತೆಲೇ ಇದ್ದಾರೇನೋ ಅನ್ನೋಂಗೆ ಶ್ರೀಮಾತೆ ಅವರು ನಮ್ಗೆ ನಿಜವಾಗ್ಲೂ ಅದನ್ನ ಭಾವಿಸೋದಲ್ಲ, ನಿಜಕ್ಕೂ ನಾವು ಅವ್ರುಗಳನ್ನ ಕಂಡಿದ್ದೀವೇನೋ ಅನ್ನೋಂಗೆ, ನಾವು ಅವ್ರ ಕಾಲ್ಗಟ್ಟದಲ್ಲೇ ಇದ್ದೀವೇನೋ ಅನ್ನೋಂಗೆ ಶ್ರೀಮಾತೆ ಅವರು ನಮಗೆ ಶಂಕರಾಚಾರ್ಯರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇದೇ ರೀತಿ ಎಲ್ಲಾನು ಮಮತಾ ಇದು ಈಗ ನಮಗೆ ಇದು ಹೇಳ್ತಾ ಹೇಳ್ತಾ ಜೊತೆಗೆ ಪ್ಯಾರಲಲ್ ಆಗಿ ನಮಗೆ 8 ಗಂಟೆಗೆ ಬರುತ್ತೆ ನೋಡಿ ಭವಾನಿ ಭವನ ಗಮ್ಯ. ಅದಂತೂ ನಾವು ಮಿಸ್ ಮಾಡೋಕ್ಕೆ ಆಗಲ್ಲ ಆ ಆಡಿಯೋಗಳಂತೂ. ಯಾಕೆಂದ್ರೆ ನಮಗೆ ಅದು ಕೇಳಿದ್ರೆ ನಮಗೆ ಶ್ರೀಮಾತೆ ಇಷ್ಟು ಶಕ್ತಿವಂತರಪ್ಪ, ನಾವು ಎಂತ ಪುಣ್ಯರು, ನಮಗೆ ಶ್ರೀಮಾತೆ ಅಪ್ಪಾಜಿ ಅವರ ಆಶೀರ್ವಾದ ಇದೆಯಲ್ಲ ಅಂತ
ತುಂಬ ಖುಷಿ ಆಗುತ್ತೆ. ಆಮೇಲೆ ಅವ್ರ ಥರ ನಮಗೂ ಅಪ್ಪಾಜಿ ಆಶೀರ್ವಾದ ಮಾಡಬೇಕು, ನಮಗೂ ಸಿಗುತ್ತೆ ಅನ್ನೋದು ಒಂದು ತುಂಬ ದೃಢವಾಗೇ ನಾವು ಈಗ ಒಂಥರ ಅದ್ರ ಮುಂದೆ ಹೋಗ್ತಾ ಇದೀವಿ. ಅದ್ರಲ್ಲಿ ನಮ್ಗೆ ಹೇಳ್ಕೊಳಕ್ ಆಗ್ತಾ ಇಲ್ಲ, ಅಷ್ಟು ಖುಷಿ ಆಗುತ್ತೆ ಭವಾನಿ ಭಾವನಂದನ್ನ ಕೇಳ್ತಾ ಇದ್ರು ಕೂಡ. ನಿಜ. ಮತ್ತೆ ಇನ್ನೊಂದು, ನಾವು ಅದೇ ಕಾಲಘಟ್ಟದಲ್ಲಿ ಇದೀವಲ್ಲ ಅನ್ನೋದೇ ಒಂದು ದೊಡ್ಡ ಆಶೀರ್ವಾದ ಅಥವಾ ನಮ್ಮ ಭಾಗ್ಯ ಅಂತ ಹೇಳ್ಬೇಕು. ಎಷ್ಟು ಹೇಳಿದ್ರು ಇದ್ರ ಬಗ್ಗೆ ಸಾಲದು ಅನ್ಸುತ್ತಮ್ಮ. ಅಪ್ಪಾಜಿ ನಮಗೆ ಹೆಜ್ಜೆಗಳು ಇರ್ಬೋದು, ಆಮೇಲೆ ಜ್ಞಾನಧಾರೆ, ಕಠೋಪನಿಷತ್ತು. ಅಮ್ಮ ನಾವೆಲ್ಲ ಸಾಧಾರಣದಲ್ಲಿ ಸಾಧಾರಣ ಮನುಷ್ಯರು. ನಮಗೆ ಈ ಸಂಸಾರ, ಈ ಕಷ್ಟ ಸುಖಗಳು, ಇದರ ಆಚೆ ಕೂಡ ಒಂದು ಪ್ರಪಂಚ ಇದೆ ಅನ್ನೋದೇ ಗೊತ್ತಿರಲಿಲ್ಲ. ಅಂಥದ್ರಲ್ಲಿ ಮಗು ಅದು ಅಷ್ಟು ಕಷ್ಟದಲ್ಲ ಅಂತ ಕಷ್ಟದ್ದೇ ಹೌದು. ಅದನ್ನ ಹೇಳ್ಬೇಕು ಅಂದ್ರೆ ಅದು ಕಬ್ಬಿಣದ ಕಡ್ಲೇನೆ ಹೌದು. ಆದ್ರೆ ಅಪ್ಪಾಜಿ ನಮ್ಗೆ ಅದನ್ನ ಎಷ್ಟು ಸಿಂಪ್ಲಿಫೈ ಮಾಡಿಬಿಟ್ಟು ನಮ್ಮ ಲೆವೆಲ್ಗೆ ಬಂದು ಹೇಳ್ತಾರೆ ಅಂದ್ರೆ, ಆ ಕಠೋಪನಿಷತ್ತೆಲ್ಲ ಕೇಳಿದಾಗ ಹೌದು ಇದಿಷ್ಟೇನಾ, ಇದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕಲ್ಲ ನಮ್ಗೆ ಜೀವನ ಅನ್ಸ್ಬಿಡತ್ತೆ. ಅದ್ರ ಜೊತೆಗೆ ನಾವು ಮತ್ತೆ ಎಲ್ಲಿ ಕೇಳಿ ಒಂದೊಂದನ್ನು ಮರ್ತು ಹೋಗ್ತಾ ಇರ್ತೀವಿ. ಒಂದು ಹೊಸದ್ ಬಂದಾಗ, ಇವಾಗ ತುಕಾರಾಮದ್ದು ಬಂದಾಗ ಶಂಕರಾಚಾರ್ಯರದ್ದು ಮರ್ತು ಹೋಗುತ್ತೆ. ಆ ಥರ ಆಗ್ಬಾರ್ದು ಅಂತ ಹೇಳ್ಬಿಟ್ಟು, ಮನನ ಆಗ್ಬೇಕು ಅಂತ ಹೇಳ್ಬಿಟ್ಟು, ಭಾವಾರ್ಥ ಇರ್ಬೋದು, ಯಾವುದನ್ನೇ ಇರ್ಬೋದು, ಅಪ್ಪ ಮತ್ತೆ ಮತ್ತೆ ನಮ್ಗಾಗಿ ಕಳಿಸ್ತಾ ಇದ್ದಾರೆ. ಮಗು ಅದನ್ನು ಕೇಳು, ಅದನ್ನು ಹೃದ್ಗತ ಮಾಡ್ಕೊ. ಅದು ನಿನ್ನ ಮನಸ್ಸಿನಲ್ಲಿ, ಅಂದ್ರೆ ಬರೀ ಸ್ಥೂಲ ಶರೀರದಲ್ಲ, ಸೂಕ್ಷ್ಮದಲ್ಲಿ, ಅಂದ್ರೆ ನಿನ್ನ ಇನ್ನರ್ ಕಾನ್ಶಿಯಸ್ಗೂ ಹೋಗಿ ಅದು ಕುತ್ಕೊಂಡ್ಬಿಡ್ಬೇಕು. ಆಗ ಆಗ್ತಾ ಆಗ್ತಾ ಅದು ನಿನ್ನ ಲೈಫ್ ಸ್ಟೈಲ್ ಆಗ್ಬಿಡ್ಬೇಕು. ಅಂದ್ರೆ ಅದು ಏನೋ ನೀನು ಮಾಡೋದಲ್ಲ, ಅದು ನೀನು ಅದು ಆಗ್ಬಿಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಅಪ್ಪಾಜಿ ನಮಗೆಲ್ಲ ಏನು ಹೇಳಿದ್ರು ಸಾಲದು ಅನ್ಸುತ್ತಮ್ಮ. ಮಾತಾಡ್ತಾ ಹೋದ್ರೆ ಎಷ್ಟು ಟೈಮ್ ಆಗುತ್ತೆ ಇದ್ರ ಬಗ್ಗೆ. ಇನ್ನೂ ಹೇಳ್ಬೇಕು. ಈಗ ರೀಸೆಂಟ್ ಆಗಿ ಕೊಲ್ಲಾಪುರಕ್ಕೆ ಹೋಗಿ ಮಕ್ಳಿಗೋಸ್ಕರ 4 ಸ್ತೋತ್ರಗಳನ್ನ ಕೊಟ್ಟರು ಅಪ್ಪ. ಅದೂ ಅಷ್ಟೇ, ಅವರು ಸುಮ್ಮನೆ ಹಂಗೆ ಕೊಟ್ಟಿರೋದಲ್ಲ, ಅಮ್ಮನ ಮುಂದೆ ಕೂತ್ಕೊಂಡು ತುಂಬ ಅನುಷ್ಠಾನ ಮಾಡಿ ಏನು ಕೊಡ್ಬೋದು ನನ್ನ ಮಕ್ಕಳಿಗೆ. ಏಕೆಂದರೆ ಈಗ ಸಂತಾನಕ್ಕೆ ಬೇಕು, ಮತ್ತು ವಿದ್ಯೆಗೆ ಬೇಕು. ವಿದ್ಯೆ ಒಂದೇ ಇದ್ರೂ ಸಾಲಲ್ಲ, ಅದಕ್ಕೆ ಕಲಾ ಇರಬೇಕು, ಮತ್ತು ದುಡ್ಡು ಐಶ್ವರ್ಯನೂ ಬೇಕು. ಎಲ್ಲನೂ ಮನಸ್ಸಲ್ಲಿ ಇಟ್ಕೊಂಡು ಆ ಸ್ತೋತ್ರಗಳ 4 ಸ್ತೋತ್ರಗಳು ಕೊಟ್ಟಿದ್ದಾರೆ. ಮತ್ತು ಸೂರ್ಯ ನಮಸ್ಕಾರದಂತೂ ಬಿಡಿ, ಮುಂಚೆಯಿಂದನೂ ಈಗ ಎಲ್ಲರೂ ತುಂಬ ಸರಳವಾಗಿ ಎಲ್ಲರ ಬಾಯಲ್ಲೂ ಬರೋಂಗೆ ನಮಗೆ ಸೂರ್ಯಂದು ಹೇಳ್ಕೊಟ್ಟಿದ್ದಾರೆ. ಆಮೇಲೆ ಲಕ್ಷ್ಮಿ ಇರಬೇಕು ಅಂತ ಲಕ್ಷ್ಮೀ ದಿವ್ಯ ಗಜೇಂದ್ರಿ ಅದು ಹೇಳ್ಕೊಟ್ಟಿದ್ದಾರೆ. ಇಷ್ಟು ಸಾಲದು ಅಂತ ಪ್ರತಿ ತಿಂಗಳು ಹುಣ್ಣಿಮೆ ಅಮಾವಾಸ್ಯೆಗೆ ಏನಾದರೂ ಎಷ್ಟೇ ಬ್ಯುಸಿ ಇರಲಿ ಕುಂಕುಮಾರ್ಚನೆ ಮಾಡಿಸ್ತಾರೆ. ಏಕೆಂದರೆ ಮಕ್ಕಳು ಎಲ್ಲಿ ನಾನು ಮಾಡ್ತಾ ಇದ್ರೆ ಇವಾಗ ಅವರು ಮಾಡ್ತಾರೆ ಅನ್ನೋ ಮಕ್ಕಳನ್ನ ಅವಾಗವಾಗ ತಟ್ಟೆಬ್ಬರಿಸ್ದಂಗೆ ಶ್ರೀಮಾತೆ ಅಪ್ಪಾಜಿಯವರು ನಮ್ಮಗಳಿಗೆ ಮಕ್ಕಳ ಅಮಾವಾಸ್ಯೆ ಬಂತು, ಬನ್ನಿ ಮಕ್ಕಳ ಮಾಡೋಣ ಕುಂಕುಮಾರ್ಚನೆ ಅಂತ ದೇವಿ ಕವಚ ಮಾಡಿಸ್ತಾರೆ. ಹುಣ್ಣಿಮೆ ಬಂದಿದ ತಕ್ಷಣ ಇದು ಲಕ್ಷ್ಮೀ ಪೂಜೆ ಮಾಡ್ಬೇಕು ಇವತ್ತು ಅಂತ ಲಕ್ಷ್ಮೀನಾರಾಯಣ ಹೃದಯ. ಈಗ ನಮ್ಗೆ ಲೈವ್ ಬರಲಿಲ್ಲ ಅಂದ್ರೆ ಎಷ್ಟೊಂದು ಸತಿ ಅಯ್ಯೋ ನೆಕ್ಸ್ಟ್ ಟೈಮ್ ಮಾಡೋಣ ಬಿಡು ಅಂತೀವಿ. ಹಂಗೆ ಮಾಡೋಕೆ ಬಿಡಲ್ಲ. ತಾಯಿ ಥರ ಯಾವಾಗ್ಲೂ ಏಯ್ ಮಗು ನೀನು ಮಾಡ್ಬೇಕು, ಇವತ್ತು 5 ಸ್ಟಾರ್ಟ್ ಆಗುತ್ತೆ, 6 ಗಂಟೆ ಕುತ್ಕೊಂಡು ಬಿಡ್ಬೇಕು ನೀನು. ಅದು ಒಂದು ನಿಮ್ದು ಮೆಸೇಜ್ ನಮ್ಮ ಗ್ರೂಪಲ್ಲಿ ಬಂದಿದ ತಕ್ಷಣ ಎಂಥವರೇ ಆಗಲಿ, ನಮ್ಗೆ ಇವಾಗ ಲೈವ್ ಇದೆಪ್ಪ ನಾವು ಕುತ್ಕೋಬೇಕು, ಅದು ಆ ಥರ ಬಂದ್ಬಿಡುತ್ತೆ. ತಾಯಿಯಾಗಿ ಸದಾ ಕೈಯಲ್ಲಿ ಇಟ್ಕೊಂಡು ನೆರಳಾಗಿ ಅದು ಹೆಂಗೆ ಹೇಳ್ತಾರೆ ಹಿಂದೆನೇ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಆ್ಯಕ್ಚುಲಿ ಇದನ್ನು ನೀವು ಹೇಳ್ತಾ ಇದ್ರೆ ನಮಗೆ, ನಾವು ತುಂಬ ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ತಾಯಿ ಯೂಶಲಿ ಸಾಯಂಕಾಲದೊತ್ತು ದೀಪ ಹಚ್ಬಿಟ್ಟು ನಮ್ಮ ಕೈಲೆಲ್ಲ ಶ್ಲೋಕಗಳು ಹೇಳಿಸ್ತಾ ಇದ್ರು, ಪ್ರಾರ್ಥನೆ. ಸೊ ಆ ಒಂದು ನೆನಪು ಬರ್ತಾ ಇದೆ. ಅಪ್ಪಾಜಿ ನಮ್ಮ ಹತ್ರ ಇಲ್ಲದೆ ಇರ್ಬೋದು, ಆದರೆ ಈ ವಾಟ್ಸಪ್ ಗ್ರೂಪ್ಗಳ ಮೂಲಕ ಮತ್ತೆ ಮಾನಸಿಕವಾಗಿ ನಮ್ಮ ಜೊತೆಲೇ ಇದ್ದು ಸದಾ ಕೈ ಹಿಡಿದು, ಬಾ ಮಗು ಸಂಜೆ ಆಯ್ತು, ಬಾ ಪ್ರಾರ್ಥನೆ ಮಾಡೋಣ, ಬಾ ನಾನು ಮಾಡಿರೋ ಪ್ರಾರ್ಥನೆ ನೋಡಿ ನೀನು ನನ್ನ ಜೊತೆ ಪ್ರಾರ್ಥನೆ ಮಾಡು, ಬಾ ಮಗು ಅಂತ ಎಷ್ಟು ಚೆನ್ನಾಗಿ ಆ ಟೈಮ್ಗೆ ಕಳಿಸ್ತಾ ಇರ್ತಾರೆ ಅಂತಂದ್ರೆ, ನಿಜವಾಗ್ಲೂ ಅಪ್ಪಂಗೆ ಇದೆಲ್ಲ ಇಷ್ಟು ಟೈಮ್ ಇದೆಯಾ, ನಮ್ಮ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತಾರಲ್ವ ಅಂತ ಅನ್ಸ್ಬಿಡುತ್ತೆ. ಅದು ಸಾಮಾನ್ಯ ಮನುಷ್ಯರ ಕೈಲಿ ಆಗಲ್ಲ ಇದೆಲ್ಲ. ಸ್ವಯಂ ಶ್ರೀಮಾತೆ ಅಂದ್ರೆ ಇದೆಲ್ಲ ಸಾಧ್ಯ. ಯಾಕೆ ಗುಡ್ ಮಾರ್ನಿಂಗು ಅಷ್ಟೇ, ನಾವು ಯಾರೇ ಆಗಲಿ ಮಕ್ಕಳು ಎದ್ದಿದ ತಕ್ಷಣ ಮಕ್ಕಳಿಗೆ ಗುಡ್ ಮಾರ್ನಿಂಗ್ ನೋಡಬೇಕು ಅಂತ ಆ ದಿನದ ಇದ್ರದ್ದು ದಿನ ನಮಗೆ ಒಂದು ದಿವಸ ಮಿಸ್ ಆಗುತ್ತಾ ಇಲ್ಲ ಆ ಥರ. ಹಾಗೆ ಗುಡ್ ನೈಟ್ ಅಪ್ಪಾಜಿ ಗುಡ್ ಮಾರ್ನಿಂಗ್ ಒಂದೇ ಅಲ್ಲ, ಈಗ ನೋಡಿ ಒಂದು 3 ತಿಂಗಳಾಗಿರ್ಬೋದು, ಗುಡ್ ನೈಟ್ ಮೆಸೇಜ್ ಕೂಡ ಕಳಿಸ್ತಾ ಇದ್ದಾರಮ್ಮ.
ಅದರಲ್ಲಿ ಹಾಕೊಂತ ಕೆಲವು ಭಾವಗೀತೆಗಳಿದ್ದವು ನಿಜವಾಗ್ಲೂ. ಮತ್ತೆ ಕೆಲವು ಸಲ ಅಪ್ಪಾಜಿನೇ ಬಂದು ನಮ್ಮನ್ನ ಲಾಲಿ ತೊಡೆ ಮೇಲೆ ಮಲಗಿಸ್ಕೊಂಡು ಮಗು ಮಲ್ಕೋ ಮಗು, ನೀನು ನಾನಿದ್ದೀನಿ, ಏನು ಭಯ ಇಲ್ಲ ನಿನ್ಗೆ, ನಿನ್ನ ಎಲ್ಲವನ್ನು, ನಿನ್ನ ಭಯಗಳಿರ್ಬೋದು ಏನೇ ಇರ್ಬೋದು ಎಲ್ಲ ನನ್ನ ಪಾದಕ್ಕೆ ಕರ್ಪಿಸು, ನೆಮ್ಮದಿಯಾಗಿ ಮಲ್ಕೋ ಅಂತ ಹೇಳ್ದಂಗೆ. ನಿಜ ಅದು ಬಂದಿರ್ತಾರಮ್ಮ, ಆ ಟೈಮಲ್ಲಿ ಬಂದು ಹೇಳ್ತಾರಮ್ಮ ನಮ್ಗೆ. ಖಂಡಿತ ಅದಕ್ಕೆ ಅವರೇ ಕಳ್ಸೋದ್ರಿಂದ ಖಂಡಿತ ಖಂಡಿತ. ಮತ್ತೆ ಇನ್ನೊಂದೇನು ಅಂದ್ರೆ ನಮ್ಗೆಲ್ಲ ಇವತ್ತು ನೆಮ್ಮದಿಯಾಗಿ ಮಲ್ಕೋತಾ ಇದೀವಿ, ಯಾವುದೇ ಆಲೋಚನೆಗಳು ಭಯಗಳು ಇಲ್ದಿರ ಅಂತಂದ್ರೆ ಅದಕ್ಕೆಲ್ಲ ಶ್ರೀಮತ್ ಅಪ್ಪಾಜಿ ಕಾರಣ ಅಂತ ಹೇಳಿದ್ರೆ ಖಂಡಿತ ಅದು ಅತಿಶಯೋಕ್ತಿ ಅಲ್ಲಮ್ಮ. ಅದು ನಮ್ಮ ನಿಜವಾದ ಮನಸ್ಸಿನ ಹೃದಯಾಂತರಾಳದ ಮಾತುಗಳು. ಹೇಳ್ತಾ ಹೋದ್ರೆ ಮಮತಾ, ಎಷ್ಟೇ ಆಗಲಿ ಶ್ರೀಮಾತೆ ಅವ್ರದ್ದು ಅವ್ರು ನಮ್ಗೆ ಎಷ್ಟು ಕೊಟ್ಟಿದ್ದಾರೆ ಅಂದರೆ ನಾವಿಬ್ರು ಇದನ್ನ ಹೇಳಿ ಮುಗ್ಸೋಕ್ಕೆ ಸಾಧ್ಯ ಇಲ್ಲ. ಖಂಡಿತ. ಈಗ ನಾವೆಲ್ಲ ಅಡ್ಮಿನ್ಗಳಿಗೂ ಇದು ಒಂದೊಂದು ಟಾಪಿಕ್ ಹೇಳ್ತಾ ಹೋಗ್ಲಿ. ಅವರು ನಮ್ಮ ಪಾಪ ನಾವೇ ತುಂಬ ಮಾತಾಡ್ಬಿಟ್ರಿ ಅನ್ಸುತ್ತೆ. ಆದರೂ ನನಗೆ ಸಮಾಧಾನ ಇಲ್ಲ, ಏಕೆಂದರೆ ನನಗೆ ನನ್ನ ಅಪ್ಪನ ಬಗ್ಗೆ ಇನ್ನೂ ಹೇಳಬೇಕು, ತುಂಬ ಹೇಳಬೇಕು, ಏನೇನೋ ಹೇಳಬೇಕು, ತುಂಬಾ ಹೇಳಬೇಕು. ಆದ್ರೂ ಸಮಯದ ಅಭಾವ ಇದೆ. ಜೊತೆಗೆ ಈಗ ಮತ್ತೆ ನಾವು ಬೇರೆ ಎಲ್ಲನೂ ಡೀಟೇಲಾಗೂ ಹೇಳಬೇಕಾಗುತ್ತೆ. ನಮ್ಮ ಅಡ್ಮಿನ್ಗಳು, ನಮ್ಮ ಲಲಿತೆಯರು ಎಲ್ಲರೂ ಡೀಟೇಲಾಗಿ ಇದ್ರ ಬಗ್ಗೆ ಒಂದೊಂದೇ ಟಾಪಿಕ್ ಬಗ್ಗೆ, ಸತ್ಸಂಗದ ಬಗ್ಗೆ ಆಗಲಿ, ದೇವಿ ಕವಚದ ಬಗ್ಗೆ ಆಗಲಿ ಎಲ್ಲರೂ ಮಾತಾಡ್ತಾ ಹೋಗ್ತಾರೆ ಇನ್ನು ಮುಂದಕ್ಕೆ. ನಿಜಮ್ಮ, ಈ 5ನೇ ವರ್ಷದ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಈ 5 ವರ್ಷಗಳ ಪಯಣದ ಬಗ್ಗೆ ಎಲ್ಲರಿಗೂ ಮಾತಾಡೋ ಅವಕಾಶ ಸಿಗಬೇಕು ಅಂತ ನನಗೂ ಅನಿಸ್ತಾ ಇದೆ. ಜೊತೆಗೆ ಅಪ್ಪಾಜಿಯಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೋತೀನಿ. ಗುರುವಾಗಿ, ತಂದೆಯಾಗಿ, ತಾಯಿಯಾಗಿ, ಜಗನ್ಮಾತೆಯಾಗಿ, ಶ್ರೀಮಾತಾ ಅಪ್ಪಾಜಿಯಾಗಿ ಯಾವಾಗಲೂ ನಮ್ಮ ಬೆನ್ನ ಹಿಂದೆ ಅಲ್ಲ, ನಮ್ಮ ಹೃದಯದಲ್ಲಿ ಇದ್ದು ನಮ್ಮ ತಪ್ಪುಗಳನ್ನೆಲ್ಲ ಮನ್ನಿಸ್ಕೊಂಡು ನಮ್ಗೆ ಯಾವಾಗಲೂ ಶಕ್ತಿ ತುಂಬಿಕೊಂಡು ನಾವು ಹೀಗೆ ಅವರ ಪಾದದಡಿಯಲ್ಲಿ ಅವರ ಸೇವೆ ಮಾಡುವಂಥ ಒಂದು ಅವಕಾಶ ಕೊಡಲಿ ಅಂತ ಕೇಳ್ಕೊಂತ, ಓಂ ಅಮೃತಹಸ್ತಾಯ ವಿದ್ಮಹೇ ಮಹಾಶಕ್ತಿ ನೇತ್ರಾಯ ಧೀಮಹಿ ತನ್ನೋ ಅಪ್ಪಾಜಿ ಪ್ರಚೋದಯಾತ್. ಓಂ ಸುವರ್ಣವೃಷ್ಟಿಂ ಕುರು ಮೇ ಗೃಹೇ ಶ್ರೀಃ ಸುಧಾನ್ಯವೃದ್ಧಿಂ ಕುರು ಮೇ ಗೃಹೇ ಶ್ರೀಃ ಕಲ್ಯಾಣವೃದ್ಧಿಂ ಕುರು ಮೇ ಗೃಹೇ ಶ್ರೀಃ ವಿಭೂತಿವೃದ್ಧಿಂ ಕುರು ಮೇ ಗೃಹೇ ಶ್ರೀಃ ಸುವರ್ಣವೃಷ್ಟಿಂ ಕುರು ಮೇ ಗೃಹೇ ಶ್ರೀಃ ಸುಧಾನ್ಯವೃದ್ಧಿಂ ಕುರು ಮೇ ಗೃಹೇ ಶ್ರೀಃ ಕಲ್ಯಾಣವೃದ್ಧಿಂ ಕುರು ಮೇ ಗೃಹೇ ಶ್ರೀಃ ವಿಭೂತಿವೃದ್ಧಿಂ ಕುರು ಮೇ ಗೃಹೇ ಶ್ರೀಃ. ಅಮ್ಮ, ಸುವರ್ಣವೃಷ್ಟಿಂ ಕುರು ಮೇ ಗೃಹೇ ಶ್ರೀಃ ಸುಧಾನ್ಯವೃದ್ಧಿಂ ಕುರು ಮೇ ಗೃಹೇ ಶ್ರೀಃ ಕಲ್ಯಾಣವೃದ್ಧಿಂ ಕುರು ಮೇ ಗೃಹೇ ಶ್ರೀಃ ವಿಭೂತಿವೃದ್ಧಿಂ ಕುರು ಮೇ ಗೃಹೇ ಶ್ರೀಃ. ಲೋಕಾ ಸಮಸ್ತಾ ಸುಖಿನೋ ಭವಂತು, ಲೋಕಾ ಸಮಸ್ತಾ ಸುಖಿನೋ ಭವಂತು, ಲೋಕಾ ಸಮಸ್ತಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಸರ್ವಂ ಶ್ರೀ ಜಗದಂಬಾರ್ಪಣಮಸ್ತು. ಸರ್ವಂ ಶ್ರೀ ಗುರುಚರಣಾರ್ಪಣಮಸ್ತು. ಅಪ್ಪಾಜಿ ಜೈ ಶ್ರೀ ಮಾತಾಪ್ಪ, ಜೈ ಜೈ ಶ್ರೀ ಮಾತಾಪ್ಪ.